ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ. ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯದ ಅಧ್ಯಾಯ 6 ಭಾರತ ರಾಜಕೀಯದ ನೂತನ ಪ್ರವೃತ್ತಿಗಳು, ಎಮರ್ಜಿಂಗ್ ಟ್ರೆಂಡ್ಸ್ ಆಫ್ ಇಂಡಿಯನ್ ಪಾಲಿಟಿಕ್ಸ್. ಈ ಒಂದು ಅಧ್ಯಾಯದಲ್ಲಿ ನಾನು ಹಿಂದಿನ ನಿಮಗೆ ಒಂದು ವಿಡಿಯೋ ಏನಿದೆ ಆ ಒಂದು ವಿಡಿಯೋದಲ್ಲಿ ಅಧ್ಯಾಯ 5ರ 10 ಅಂಕಗಳ ಮತ್ತು 5 ಅಂಕದ ಪ್ರಶ್ನೆಗಳ ಉತ್ತರಗಳ ಬಗ್ಗೆ ನಿಮಗೆ ಮಾಹಿತಿ ನೀಡಿದೆ. ಈ ಒಂದು ವಿಡಿಯೋದಲ್ಲಿ ಸಮ್ಮಿಶ್ರ ಸರ್ಕಾರ ಮತ್ತು ರಾಜಕೀಯ ಈ ಒಂದು ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕೊಯ್ಲೇಷನ್ ಗೌರ್ಮೆಂಟ್ ಆ್ಯಂಡ್ ಪಾಲಿಟಿಕ್ಸ್ ಅನ್ನೋ ಅಂಶದ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ HK ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ಸ್ನೇಹಿತರ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೀವು ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮುಂದಿನ ಒಂದು ವಿಡಿಯೋಗಳನ್ನ ನೀವು ನೇರವಾಗಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ, ಹಾಗೆ ನೋಟಿಫಿಕೇಷನ್ ಪಡ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ಹಾಗೆ ಈ ಒಂದು ಸಬ್ಸ್ಕ್ರಿಪ್ಷನ್ ಉಚಿತವಾಗಿರುತ್ತೆ ಅನ್ನೋ ಅಂಶವನ್ನು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಈಗ ನಾವು ನೇರವಾಗಿ ಈ ಒಂದು ಭಾರತ ರಾಜಕೀಯದ ನೂತನ ಪ್ರವೃತ್ತಿಗಳು ಅಂತೇನಿದೆ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಬೇಕಾದಂಥ ಮುಖ್ಯವಾದಂಥ ಅಂಶಗಳು ಯಾವ್ಯಾವುದು ಅಂತ ನಾವಿಲ್ಲಿ ನೋಡೋಣ. ಮೊದಲನೇದಾಗಿ ಭಾರತ ರಾಜಕೀಯ ನೂತನ ಪ್ರವೃತ್ತಿಗಳು ಈ ಒಂದು ಅಧ್ಯಾಯದಲ್ಲಿ ಸಮ್ಮಿಶ್ರ ಸರ್ಕಾರ ಮತ್ತು ರಾಜಕೀಯ ಈ ಒಂದು ಅಂಶದ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ 6.1ರಲ್ಲಿ. ಹಾಗೆ 6.2ರಲ್ಲಿ ಕೇಂದ್ರ ರಾಜ್ಯ ಸಂಬಂಧಗಳ ಹೊಸ ಆಯಾಮಗಳು, ನ್ಯೂ ಡೈಮೆನ್ಷನ್ ಇನ್ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಅಂತ ಒಂದು ಅಂಶ ತಿಳ್ಕೊಬೇಕಾಗುತ್ತೆ. ಹಾಗೆ ಮೂರನೇದಾಗಿ ಅಸ್ಮಿತೆ ರಾಜಕೀಯದ ಉದಯ ಈ ಒಂದು ಅಂಶದ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಇದರಲ್ಲಿ ಭಾರತದ ರಾಜಕೀಯದಲ್ಲಿ ಯುವ ನಾಯಕತ್ವ ಈ ಒಂದು ಅಂಶದ ಬಗ್ಗೆ 6.3.1ರಲ್ಲಿ ನಾವು ತಿಳ್ಕೊಳ್ತೇವೆ. ಹಾಗೆ 6.3.2ರಲ್ಲಿ ಭ್ರಷ್ಟಾಚಾರದ ವಿರುದ್ಧ ಯುವ ಜನಾಂಗ ಈ ಒಂದು ಅಂಶದ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತೇವೆ. ಹಾಗೆ 6.3.3ರಲ್ಲಿ ಭಯೋತ್ಪಾದನೆ ವಿರುದ್ಧ ಯುವಜನಾಂಗ ಈ ಒಂದು ಅಂಶದ ಬಗ್ಗೆ ನಾವು ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಳ್ತೇವೆ. ಇವಿಷ್ಟು ಕೂಡ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳುವಂಥ ಬಹಳ ಮುಖ್ಯವಾದಂಥ ಅಂಶಗಳು. ಅದೆಲ್ಲ ಮೊದಲನೇದಾಗಿ ನೋಡುವಂಥದ್ದು ಯಾವುದು ಅಂತಂದರೆ ನೋಡಿ, ಅದಕ್ಕಿಂತ ಮುಂಚೆ ನಾವು ಒಂದು ಬಹಳ ಮುಖ್ಯವಾದಂಥ ಒಂದು ಹೇಳಿಕೆಯನ್ನು ನಾವು ತಿಳ್ಕೊಬೇಕಾಗತ್ತೆ. ನೋಡಿ, ವಿವಿಧ ರಾಜಕೀಯ ಪಕ್ಷಗಳು ಅಥವಾ ಅವುಗಳ ಸದಸ್ಯರು ಸರ್ಕಾರ ಅಥವಾ ಮಂತ್ರಿಮಂಡಲವನ್ನು ರಚಿಸಲು ಮಾಡಿಕೊಂಡ ಒಂದು ಸಹಕಾರಿ ವ್ಯವಸ್ಥೆಯೇ ಸಮ್ಮಿಶ್ರ ಸರ್ಕಾರ ಅನ್ನೋ ಒಂದು ಮಾತನ್ನು FA ಅಗ್ ಅವರು ಹೇಳುವಂಥದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ಅಂದರೆ ಈ ಹೇಳಿಕೆಯನ್ನು ನಿಮಗೆ ಗಮನಿಸುವ ಮೂಲಕ ನಿಮಗೆ ನಾನು ಮುಂದೆ ಯಾವ ವಿಷಯದ ಬಗ್ಗೆ ಹೇಳ್ತೇನೆ ಅಂತ ನಿಮಗೆ ಒಂದು ಅರ್ಥ ಆಗಿರ್ಬೋದು. ಅದೇ ಮುಖ್ಯವಾದಂಥ ಒಂದು ಬಹಳ ಮುಖ್ಯವಾದಂಥ ಒಂದು ವಿಷಯ ಅಂತಂದರೆ ಸಮ್ಮಿಶ್ರ ಸರ್ಕಾರ ಮತ್ತು ರಾಜಕೀಯ, ಕೊಯ್ಲೇಷನ್ ಗೌರ್ಮೆಂಟ್ ಆ್ಯಂಡ್ ಪಾಲಿಟಿಕ್ಸ್ ಈ ಒಂದು ಅಂಶದ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋಣ. ನೋಡಿ, ಭಾರತ ರಾಜಕೀಯದ ನೂತನ ಪ್ರವೃತ್ತಿಗಳಲ್ಲಿ ಈ ಒಂದು ಸಮ್ಮಿಶ್ರ ಸರ್ಕಾರ ಎಂಬಂಥದ್ದು ಮತ್ತು ರಾಜಕೀಯ ಎಂಬಂಥದ್ದು ಬಹಳ ಮುಖ್ಯವಾಗಿರುವಂಥ ಒಂದು ಅಂಶ ಆಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗಾದರೆ ಸಮ್ಮಿಶ್ರ ಸರ್ಕಾರ ಅಂದರೆ ಏನು ಅಂತ ನಾವು ಮೊದಲನೇದಾಗಿ ನೇರವಾಗಿ ತಿಳ್ಕೊಬೇಡೋಣ. ನೋಡಿ, ಸಾರ್ವತ್ರಿಕ ಚುನಾವಣೆಯ ನಂತರ ಯಾವುದೇ ರಾಜಕೀಯ ಪಕ್ಷ ಸ್ಪಷ್ಟ ಬಹುಮತ ಪಡೆಯದಿದ್ದರೆ 2 ಅಥವಾ 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಒಗ್ಗೂಡಿ ಸರ್ಕಾರ ರಚಿಸುವುದನ್ನೇ ಸಮ್ಮಿಶ್ರ ಸರ್ಕಾರ ಅಂತ ಹೇಳಿ ನಾವು ಕರಿತೇವೆ. ಅಂದರೆ ತುಂಬ ಸುಲಭ. ಸಾರ್ವತ್ರಿಕ ಚುನಾವಣೆ ಆಗುತ್ತೆ. ಆ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಒಂದು ಪಕ್ಷ ಸರ್ಕಾರವನ್ನು ರಚಿಸಲಿಕ್ಕೆ ಬೇಕಾದಂಥ ಸ್ಪಷ್ಟ ಬಹುಮತವನ್ನು ಪಡೆಯದಿದ್ದಾಗ ಆಗ ಒಂದು ಪಕ್ಷ ಸರ್ಕಾರ ರಚನೆ ಮಾಡಲಿಕ್ಕೆ ಆಗದಿದ್ದಾಗ ಆಗ ಅನಿವಾರ್ಯವಾಗಿ 2 ಅಥವಾ 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಒಗ್ಗೂಡಿ ಒಂದು ಸರ್ಕಾರವನ್ನು ರಚನೆ ಮಾಡಬೇಕಾಗತ್ತೆ. ಇಂಥ ಸರ್ಕಾರವನ್ನು ನಾವೇಂತ ಕರಿತೀವಿ? ಸಮ್ಮಿಶ್ರ ಸರ್ಕಾರ ಅಂತೇಳಿ ಕರಿತೇವೆ. ಸಮ್ಮಿಶ್ರ ಸರ್ಕಾರ ಅಂದರೆ ಹಲವು ಪಕ್ಷಗಳು ಒಟ್ಟಿಗೆ ಸೇರಿ ರಚಿಸುವಂಥ ಸರ್ಕಾರ. ಇಲ್ಲಿ ಪಕ್ಷಗಳ ಮಿಶ್ರಣ ಎಂಬ ಅರ್ಥವನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸ್ಕೋಬೇಕಾಗುತ್ತೆ. ಸಮ್ಮಿಶ್ರ ಅಂದರೆ ಪಕ್ಷಗಳು, ಒಂದು ಪಕ್ಷ ಮತ್ತೊಂದು ಪಕ್ಷ, 2 ಪಕ್ಷಗಳು ಸೇರಿಕೊಂಡು ಅಥವಾ 2ಕ್ಕಿಂತ ಹೆಚ್ಚು ಪಕ್ಷಗಳು ಸೇರಿಕೊಂಡು ಸರ್ಕಾರವನ್ನು ರಚಿಸುವಂಥದ್ದು ಹೇಳಿ ಅಂಥ ಅರ್ಥವನ್ನು ನಾವಲ್ಲಿ ತಿಳ್ಕೊಬೇಕಾಗುತ್ತೆ. ನೋಡಿ, ಮೈತ್ರಿಕೂಟದ ಈ ರೀತಿ ಸಮ್ಮಿಶ್ರ ಸರ್ಕಾರ ರಚನೆ ಆಗುವ ಸಂದರ್ಭದಲ್ಲಿ ಮೈತ್ರಿಕೂಟದ ಪಕ್ಷಗಳೇನಿರ್ತವೆ ಇವುಗಳು ತಮ್ಮ ಒಂದು ಸೈದ್ಧಾಂತಿಕ ವಿಚಾರಗಳನ್ನ ಬದಿಗೊತ್ತಿ ಸಮ್ಮಿಶ್ರ ಸರ್ಕಾರವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಕೆಲವು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿರ್ತವೆ. ಅಂದರೆ ಇಲ್ಲಿ ಎಲ್ಲ ಪಕ್ಷಗಳಿಗೂ ಕೂಡ ತಮ್ಮದೇ ಆದಂಥ ತತ್ವ ಸಿದ್ಧಾಂತಗಳಿರ್ತವೆ, ತಮ್ಮದೇ ಆದಂಥ ಒಂದು ಪ್ರಣಾಳಿಕೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಅವುಗಳಾದಂಥ ಒಂದು ಕಾರ್ಯಕ್ರಮಗಳನ್ನ ಜಾರಿಗೆ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಏನು ಮಾಡ್ತವೆ, ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಆ ಒಂದು ಮೈತ್ರಿಕೂಟದಲ್ಲಿರುವಂಥ ಎಲ್ಲ ಪಕ್ಷಗಳು ತಮ್ಮ ಎಲ್ಲ ಪಕ್ಷಗಳ ಕಾರ್ಯಕ್ರಮಗಳಲ್ಲಿ ಮುಖ್ಯವಾದಂಥ ಕಾರ್ಯಕ್ರಮಗಳನ್ನ ಆಯ್ಕೆ ಮಾಡಿಕೊಂಡು ತಮ್ಮದೇ ಆದಂಥ ಒಂದು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ತವೆ. ಇದನ್ನು ನಾವು ಇಂಗ್ಲೀಷಲ್ಲಿ CMP ಅಂತ ಕರಿತೇವೆ. CMP ಅಂದರೆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್. ನೋಡಿ, ಇದನ್ನು ಬಹಳ ಮುಖ್ಯ ತಿಳ್ಕೊಬೇಕಾಗುತ್ತೆ. ನಿಮಗೆ ವಿಸ್ತರಿಸಿ ಬರೆಯೋಕ್ಕೆ ಕೂಡ ಇದನ್ನು ಕೇಳ್ಬೋದು. CMP ವಿಸ್ತರಿಸಿ ಬರೆಯಿರಿ. CMP ಅಂದರೆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್, ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಅಂತ ಕರಿತೇವೆ. ಸಮ್ಮಿಶ್ರ ವ್ಯವಸ್ಥೆಯಲ್ಲಿರುವಂಥ ಎಲ್ಲ ರಾಜಕೀಯ ಪಕ್ಷಗಳ ಮುಖ್ಯವಂತ ಕಾರ್ಯಕ್ರಮಗಳನ್ನ ಆಯ್ಕೆ ಮಾಡಿಕೊಂಡು ಒಂದು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳನ್ನ ರೂಪಿಸಿ
ಅವುಗಳನ್ನ ಅನುಷ್ಠಾನಕ್ಕೆ ತರುವಂಥ ಒಂದು ನಿರ್ಣಯದ ಆಧಾರದಲ್ಲಿ ಈ ಒಂದು ಸಮ್ಮಿಶ್ರ ಸರ್ಕಾರ ರಚನೆ ಆಗುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಇದು ಒಂದು ನಿದರ್ಶನ. ಹಾಗೆ ಇನ್ನೊಂದು ನಿದರ್ಶನದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಸ್ವಇಚ್ಛೆಯಿಂದ ತಮ್ಮ ಪಕ್ಷದ ವೈಯಕ್ತಿಕ ಸಿದ್ಧಾಂತ ಮತ್ತು ಧ್ಯೇಯೋದ್ದೇಶಗಳನ್ನು ಲೆಕ್ಕಿಸದೆ ದೇಶದ ಸಮಸ್ಯೆಗಳನ್ನ ನಿವಾರಿಸುವ ಸದುದ್ದೇಶದಿಂದ ಒಗ್ಗೂಡಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡ್ಕೊಳ್ತವೆ. ಯಾವುದೇ ಒಂದು ಪಕ್ಷ ಬಹುಮತ ಪಡೆಯದೇ ಇದ್ದಾಗ. ಹಾಗೆ ಎರಡನೇದಾಗಿ ಇನ್ನೊಂದು ನಾವು ನಿದರ್ಶನ ನೋಡುವಂಥ ಸಂದರ್ಭದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಪಕ್ಷದ ಧ್ಯೇಯೋದ್ದೇಶಗಳನ್ನ ಬದಿಗಿಟ್ಟು ಆ ಒಂದು ದೇಶದ ಒಂದು ಹಿತಾಸಕ್ತಿಯ ದೃಷ್ಟಿಯಿಂದ ಒಗ್ಗೂಡಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡುವಂಥ ಅಂಶವನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಈ ಸ್ಥಿತಿ ಯಾವಾಗ ನಿರ್ಮಾಣ ಆಗುತ್ತೆ ಅಂತ ಅನ್ನೋದರೆ ನೋಡಿ, ದೇಶ ವಿದೇಶಿ ದಾಳಿಗೆ ತುತ್ತಾದ ಸಂದರ್ಭದಲ್ಲಿ ಅಥವಾ ದೇಶದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾದಂಥ ಸಂದರ್ಭದಲ್ಲಿ ಅಥವಾ ದೇಶದಲ್ಲಿ ಆರ್ಥಿಕ ದುಸ್ಥಿತಿ ಉದ್ಭವಿಸುವಂಥ ಒಂದು ಸಂದರ್ಭಗಳಿದ್ದಂಥ ಸಂದರ್ಭದಲ್ಲಿ ಇಂತಹ ಒಂದು ಪರಿಸ್ಥಿತಿಗಳನ್ನ ಎದುರಿಸುವಂಥ ಸಲುವಾಗಿ ಹಾಗೆ ರಾಷ್ಟ್ರೀಯ ಹಿತಾಸಕ್ತಿಯನ್ನು ರಕ್ಷಣೆ ಮಾಡುವಂಥ ಒಂದು ದೃಷ್ಟಿಯಿಂದ ವಿಭಿನ್ನ ಸೈದ್ಧಾಂತಿಕ ನೆಲೆಯನ್ನು ಒಳಗೊಂಡಂಥ ರಾಜಕೀಯ ಪಕ್ಷಗಳು ಕೂಡ ಒಂದಾಗಿ ಒಂದು ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಒಂದು ವೇದಿಕೆಯಲ್ಲಿ ಒಗ್ಗೂಡುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಅಂದರೆ ಎರಡು ಸಂದರ್ಭಗಳನ್ನ ನಾವಿಲ್ಲಿ ಗಮನಿಸ್ತೇವೆ. ಒಂದು, ಯಾವುದೇ ಪಕ್ಷ ಬಹುಮತ ಪಡೆಯದೇ ಇದ್ದಾಗ ಮೊದಲನೇ ನಾವು ನಿದರ್ಶನ ನೋಡಿದ್ವಿ. ಹಾಗೆ ಎರಡನೇ ನಿದರ್ಶನದಲ್ಲಿ ರಾಷ್ಟ್ರೀಯ ಹಿತಾಸಕ್ತಿ ದೃಷ್ಟಿಯಿಂದ ಅಥವಾ ವಿದೇಶಿ ದಾಳಿ ಮಾಡಿದಾಗ, ರಾಜಕೀಯ ಅಸ್ಥಿರತೆ ಉಂಟಾದಾಗ ಅಥವಾ ಆರ್ಥಿಕ ದುಸ್ಥಿತಿ ಉಂಟಾದ ಸಂದರ್ಭದಲ್ಲಿ ಹಲವು ರಾಜಕೀಯ ಪಕ್ಷಗಳು ಒಟ್ಟಿಗೆ ಸೇರಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು ನಾವು ಗಮನಿಸ್ತೇವೆ. ಈ ಒಂದು ಸಮ್ಮಿಶ್ರ ವ್ಯವಸ್ಥೆ ಎಂಬುದು ಆಧುನಿಕ ಒಂದು ರಾಜಕೀಯ ವ್ಯವಸ್ಥೆಯ ಒಂದು ಅನಿವಾರ್ಯತೆಯಾಗಿ ಪರಿಣಮಿಸಿರುವಂಥ ಅಂಶನ ಕೂಡ ನಾವಿಲ್ಲಿ ಗಮನಿಸ್ತೇವೆ. ಏಕೆಂದರೆ ಈ ಒಂದು ಸಮ್ಮಿಶ್ರ ಸರ್ಕಾರಗಳು ಇತ್ತೀಚಿನ ದಿನಗಳಲ್ಲಿ ಹಲವಾರು ರಾಷ್ಟ್ರಗಳಲ್ಲಿ ಉದ್ಭವ ಆಗ್ತಿರುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಏಕಪಕ್ಷ ಮತ್ತು ದ್ವಿಪಕ್ಷಗಳನ್ನ ಹೊಂದಿರುವಂಥ ಒಂದು ರಾಷ್ಟ್ರಗಳನ್ನ ಬಿಟ್ಟರೆ ಬಹುಪಕ್ಷವನ್ನು ಹೊಂದಿರುವಂಥ ಬಹುತೇಕ ರಾಷ್ಟ್ರಗಳಲ್ಲಿ ಈ ಒಂದು ಸಮ್ಮಿಶ್ರ ವ್ಯವಸ್ಥೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇರುವಂಥದ್ದನ್ನು ಕಾಣ್ತೇವೆ. ನೋಡಿ, ಈ ಒಂದು ಸಮ್ಮಿಶ್ರ ಸರ್ಕಾರದ ಒಂದು ಯುಗ ಫ್ರಾನ್ಸ್ನಲ್ಲಿ, ಇಟಲಿಯಲ್ಲಿ, ಜರ್ಮನಿಯಲ್ಲಿ, ಭಾರತ ಈ ಒಂದು ದೇಶಗಳಲ್ಲಿ ಪ್ರಾರಂಭ ಆಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ನೀವು ಭಾರತದಲ್ಲಿ ಕಾಣ್ತೇವೆ. ಭಾರತದಲ್ಲಿ ಹಿಂದಿನಿಂದಲೂ ಕೂಡ ಅದು ನಡ್ಕೊಂಬಂದಿದೆ. ಮುಂದೆ ನಾನು ನಿಮ್ಗೆ ಅದ್ರ ಬಗ್ಗೆ ಹೇಳ್ತೇನೆ. ಹಾಗೆ ಫ್ರಾನ್ಸ್ ದೇಶದಲ್ಲಿ ಅಲ್ಲೂ ಬಹುಪಕ್ಷ ಪದ್ಧತಿ ಇದೆ. ಅಲ್ಲೂ ಕೂಡ ಈ ಒಂದು ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆ ಉದ್ಭವ ಆಗಿರುವಂಥದ್ದು ಕಾಣ್ತೇವೆ. ಇಟಲಿ, ಜರ್ಮನಿ ಈ ದೇಶಗಳಲ್ಲೂ ಕೂಡ ಆ ಒಂದು ಸಮ್ಮಿಶ್ರ ಸರ್ಕಾರದ ಒಂದು ಯುಗ ಒಂದು ಪ್ರಾರಂಭವಾಗಿ ಅದು ಒಂದು ಅನಿವಾರ್ಯತೆಯಾಗಿ ಪರಿಣಮಿಸಿರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ನೋಡಿ, ಬಹುಕಾಲದಿಂದ ಈ ಒಂದು ದ್ವಿಪಕ್ಷ ಪದ್ಧತಿಯನ್ನು ಅನುಸರಿಸ್ತಿದ್ದಂಥ ಬ್ರಿಟನ್ ಇತ್ತೀಚೆಗೆ ಬಹುಪಕ್ಷ ಪದ್ಧತಿಯನ್ನು ಒಪ್ಪಿಕೊಂಡು ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡುವಂಥ ಕಡೆಗೆ ವಾಲಿರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ನೋಡಿ, ಆ ಬ್ರಿಟನ್ನಲ್ಲಿ ಎರಡು ಪಕ್ಷಗಳಿತ್ತು. ಒಂದು ಲೇಬರ್ ಪಕ್ಷ, ಒಂದು ಕನ್ಸರ್ವೇಟಿವ್ ಪಕ್ಷ, ಎರಡೇ ಪಕ್ಷಗಳಿದ್ವು. ಅಲ್ಲಿ ದ್ವಿಪಕ್ಷ ಪದ್ಧತಿ ಇತ್ತು. ಆದರೆ ಅಂಥ ಒಂದು ದೇಶದಲ್ಲೂ ಕೂಡ ಹಲವಾರು ಇತರೆ ಒಂದು ರಾಜಕೀಯ ಪಕ್ಷಗಳು ಉದಯ ಆಗೋದ್ರ ಜೊತೆಗೆ ಬ್ರಿಟನ್ ಕೂಡ ಬಹುಪಕ್ಷ ಪದ್ಧತಿ ಕಡೆಗೆ ಬಂದಿದೆ. ಜೊತೆಗೆ ಸಮ್ಮಿಶ್ರ ಸರ್ಕಾರವನ್ನು ಅಲ್ಲೂ ಕೂಡ ಕೆಲವು ಸಂದರ್ಭದಲ್ಲಿ ರಚನೆ ಮಾಡಿರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹೀಗೆ ಬ್ರಿಟನ್ ಕೂಡ ಸಮ್ಮಿಶ್ರ ಸರ್ಕಾರದ ಕಡೆಗೆ ವಾಲಿರುವಂಥ ಅಂಶವನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗಾಗಿ ಜಗತ್ತಿನ ಬಹುತೇಕ ದೇಶಗಳಲ್ಲಿ ಏನು ಒಂದು ಪಕ್ಷ ಮತ್ತು ದ್ವಿಪಕ್ಷ ಹೊಂದಿರುವಂಥ ರಾಷ್ಟ್ರಗಳಲ್ಲಿ ಇದನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏಕಪಕ್ಷ ಹೊಂದಿರುವಂಥ ರಾಷ್ಟ್ರ ಉದಾಹರಣೆಗೆ ಚೀನಾದಲ್ಲಿ ನಾವು ಸಮ್ಮಿಶ್ರ ಸರ್ಕಾರ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ಅಮೆರಿಕದಲ್ಲೂ ಕೂಡ ನಾವು ಅಲ್ಲಿ ದ್ವಿಪಕ್ಷ ಪದ್ಧತಿ ರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲಿ ಕೂಡ ಇಲ್ಲ ಡೆಮಾಕ್ರೆಟಿಕ್ ಪಕ್ಷ ಬರುತ್ತೆ, ಇಲ್ಲ ರಿಪಬ್ಲಿಕನ್ ಪಕ್ಷ ಬರುತ್ತೆ. ಹಾಗಾಗಿ ಅಲ್ಲೂ ಕೂಡ ನಾವು ಒಂದು ಸಮ್ಮಿಶ್ರ ಸರ್ಕಾರ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಬಹುಪಕ್ಷ ಪದ್ಧತಿನ ಹೊಂದಿರುವಂಥ ರಾಷ್ಟ್ರಗಳಲ್ಲಿ ಈ ಒಂದು ಸಮ್ಮಿಶ್ರ ಸರ್ಕಾರವನ್ನು ಕಾಣಲಿಕ್ಕೆ ಸಾಧ್ಯ ಆಗುವಂಥ ಅಂಶವನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಹಾಗಾದರೆ ಇದು ಹುಟ್ಟಲಿಕ್ಕೆ ಕಾರಣ ಏನು? ಯಾಕೆ ಈ ಒಂದು ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆ ಬೆಳವಣಿಗೆ ಆಯಿತು ಅಂತ ಅಂದಾಗ ಅದಕ್ಕೆ ಮುಖ್ಯವಾದಂಥ ಕಾರಣ ಅಂತಂದರೆ ಪ್ರಾದೇಶಿಕ ಪಕ್ಷಗಳ ಬೆಳವಣಿಗೆ. ಪ್ರಾದೇಶಿಕ ಪಕ್ಷಗಳು ಏನು ಬೆಳವಣಿಗೆ ಆದವು ಅದು ಮುಖ್ಯವಾದ ಕಾರಣ. ನೋಡಿ, ದೇಶದಲ್ಲಿ ಪ್ರಾದೇಶಿಕತೆ ಮತ್ತು ಭಾಷೆಯ ವಿಷಯದಲ್ಲಿ ತಿಳುವಳಿಕೆ ಮೂಡ್ತಾ ಬಂತು. ಅಂದರೆ ನಮ್ಮದೇ ಒಂದು ಪ್ರದೇಶ, ನಮ್ಮದೇ ಆದಂಥ ಭಾಷೆ ಈ ಒಂದು ತಿಳುವಳಿಕೆ ಮೂಡ್ತಾ ಬಂದಾಗ ಹಲವಾರು ಪ್ರಾದೇಶಿಕ ಪಕ್ಷಗಳು ಜನ್ಮ ತಳೆದವು. ಅಂದರೆ ಆ ಒಂದು ಪ್ರದೇಶದ ಹಿತಾಸಕ್ತಿಗಳನ್ನ ಕಾಪಾಡಲಿಕ್ಕೋಸ್ಕರ ಅಥವಾ ತಮ್ಮ ಭಾಷೆಯ ಹಿತಾಸಕ್ತಿಗಳನ್ನ ಕಾಪಾಡಲಿಕ್ಕೋಸ್ಕರ ಅಥವಾ ತಮ್ಮ ರಾಜ್ಯದ ಹಿತಾಸಕ್ತಿಗಳನ್ನ ಕಾಪಾಡಲಿಕ್ಕೋಸ್ಕರ ಹಲವಾರು ಪ್ರಾದೇಶಿಕ ಪಕ್ಷಗಳು ಜನ್ಮ ತಾಳಿದಂಥದ್ದು ನಾವು ಕಾಣ್ತೇವೆ. ನೋಡಿ, ಪ್ರಾದೇಶಿಕ ಹಿತಾಸಕ್ತಿಗಳಾದಂಥ ಸಂಸ್ಕೃತಿ ಇರ್ಬೋದು, ಹಾಗೆ ಭಾಷೆ ಇರ್ಬೋದು, ಹಾಗೆ ರಾಜ್ಯಕ್ಕೆ ಮೂಲಭೂತ ಸೌಕರ್ಯಗಳನ್ನ ಪಡ್ಕೊಳ್ಳುವಂಥದ್ದು ಇರ್ಬೋದು, ಹಾಗೆ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ಇರ್ಬೋದು, ಹಾಗೆ ಗಡಿ ಸಮಸ್ಯೆಗಳಂಥ ಒಂದು ವಿಷಯಗಳನ್ನ ಅಂದರೆ ತಮ್ಮ ನೆಲ, ಜಲ, ಭಾಷೆ ಇಂಥ ಒಂದು ವಿಷಯಗಳನ್ನ ಮುಖ್ಯವಾಗಿ ಇಟ್ಕೊಂಡು ಅವುಗಳನ್ನ ಸಮರ್ಪಕವಾಗಿ ನಿಭಾಯಿಸುವಂಥ ಒಂದು ಉದ್ದೇಶದಿಂದ ಈ ಒಂದು ಪ್ರಾದೇಶಿಕ ಪಕ್ಷಗಳು ಉದಯ ಆದಂಥ ಅಂಶವನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಈ ರೀತಿಯ ಒಂದು ಬೆಳವಣಿಗೆಯೊಂದಿಗೆ ರಾಷ್ಟ್ರೀಯ ಪಕ್ಷಗಳು ಏನು ಇದುವರೆಗೆ ಜನಸಮೂಹದ ಮೇಲೆ ತಾವು ಸಂಪಾದಿಸ್ಕೊಂಡಿದ್ವು ಹಿಡಿತ, ಆ ಒಂದು ಹಿಡಿತವನ್ನು ಅಥವಾ ಒಂದು ಏಕಸ್ವಾಮ್ಯವನ್ನು ಅವು ಕಳ್ಕೊಳ್ಳುವಂಥದ್ದಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಯಾವಾಗ ಪ್ರಾದೇಶಿಕ ಪಕ್ಷಗಳು ಉದಯ ಆಗಿ ಆ ಒಂದು ಪ್ರಾದೇಶಿಕ ಪಕ್ಷಗಳು ಆ ಒಂದು ರಾಷ್ಟ್ರೀಯ ಪಕ್ಷಗಳು ಪಡ್ಕೊಳ್ತಿದ್ದಂಥ ಒಂದು ಮತಗಳನ್ನ ತಮ್ಮ ಕಡೆಗೆ ಸೆಳ್ಕೊಂಡ್ವೋ ಆಗ
ರಾಷ್ಟ್ರೀಯ ಪಕ್ಷಗಳು ತಮ್ಮ ಏಕಸ್ವಾಮ್ಯವನ್ನು ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಉಂಟಾಗುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಇದು ವಿವಿಧ ರಾಜಕೀಯ ಪಕ್ಷಗಳ ನಡುವೆ ಸ್ಥಾನಗಳ ಹಂಚಿಕೆಗೆ ಕಾರಣ ಆಯಿತು. ಅಂದರೆ ಪ್ರಾದೇಶಿಕ ಪಕ್ಷಗಳ ಜೊತೆಯಲ್ಲಿ ರಾಷ್ಟ್ರೀಯ ಪಕ್ಷಗಳು ಸ್ಥಾನಗಳನ್ನ ಹಂಚಿಕೊಳ್ಳುವಂಥ ಪರಿಸ್ಥಿತಿ ಬಂತು. ಅಂದರೆ ಆಯಾ ರಾಜ್ಯಗಳಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಆ ಪ್ರಾದೇಶಿಕ ಪಕ್ಷಗಳಿಗೆ ಇಷ್ಟು ಸ್ಥಾನಗಳು, ರಾಷ್ಟ್ರೀಯ ಪಕ್ಷಗಳಿಗೆ ಇಷ್ಟು ಸ್ಥಾನಗಳು ಅಂತ ಹೊಂದಾಣಿಕೆಯನ್ನು ಮಾಡಿಕೊಂಡು ಸ್ಥಾನಗಳ ಹಂಚಿಕೆ ಮಾಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂದು ಅದು ಮುಂದೆ ಸಮ್ಮಿಶ್ರ ಸರ್ಕಾರದ ಒಂದು ವ್ಯವಸ್ಥೆಗೆ ಬೆಳವಣಿಗೆಗೆ ಕಾರಣ ಅಂತ ಕೂಡ ನಾವು ಗಮನಿಸ್ತೇವೆ. ಅಂತಿಮವಾಗಿ ಯಾವುದೇ ರಾಜಕೀಯ ಪಕ್ಷ ಶಾಸಕಾಂಗದಲ್ಲಿ ಸ್ಪಷ್ಟ ಬಹುಮತ ಗಳಿಸದಂತೆ ಆದಂಥವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಅಂದರೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಈಗ ಬಹುಮತ ಬರ್ತಿಲ್ಲ. ಯಾಕೆಂದರೆ 1 ಅಥವಾ 2 ರಾಜಕೀಯ ಪಕ್ಷಗಳಿದ್ದಾಗ ಯಾವುದಾದ್ರು ಒಂದು ಪಕ್ಷಕ್ಕೆ 50ಕ್ಕಿಂತ ಹೆಚ್ಚು 50%ಗಿಂತ ಹೆಚ್ಚು ಓಟುಗಳು ಬಿದ್ದು ಬಹುಮತ ಬರುತ್ತೆ. ಆದರೆ ಇಲ್ಲಿ ಹೆಚ್ಚು ಪಕ್ಷಗಳಿದ್ದಾಗ ಯಾವುದೇ ಒಂದು ರಾಜಕೀಯ ಪಕ್ಷ ಶಾಸಕಾಂಗದಲ್ಲಿ ಸ್ಪಷ್ಟ ಬಹುಮತ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರುವಂಥ ಒಂದು ಪರಿಸ್ಥಿತಿ ಉದ್ಭವಿಸುವಂಥದ್ದು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಇದರಿಂದ ಏನಾಗ್ತದೆ ಅಂದರೆ ಸಾಮೂಹಿಕ ಮತ್ತು ವಿಘಟಿತ ನಾಯಕತ್ವ ಎಂಬುದು ಸಮ್ಮಿಶ್ರ ವ್ಯವಸ್ಥೆಯ ಒಂದು ಪ್ರಮುಖವಾದಂಥ ಪ್ರವೃತ್ತಿಯಾಗಿರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಅಂದರೆ ಇಲ್ಲಿ ನಾವೆಲ್ಲರೂ ಒಟ್ಟಿಗೆ ಆಳುವಂಥದ್ದು ಸಾಮೂಹಿಕವಾಗಿ. ಹಾಗೆ ವಿಘಟಿತ ನಾಯಕತ್ವ ಎಂಬುದು ಒಬ್ಬರಲ್ಲೇ ಇರುವಂಥದ್ದಲ್ಲ, ಒಂದು ಪಕ್ಷಕ್ಕೆ ಅಥವಾ ಒಂದು ಪಕ್ಷದ ನಾಯಕತ್ವಕ್ಕೆ ಸೀಮಿತವಾಗಿರುವಂಥದ್ದಲ್ಲ, ಅದು ವಿಘಟಿತವಾಗಿದೆ. ಎಲ್ಲರಿಗೂ ಕೂಡ ಆಳ್ಕೊಂಡಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಸಾಮೂಹಿಕ ನಾಯಕತ್ವಕ್ಕೆ ಮತ್ತು ವಿಘಟಿತ ನಾಯಕತ್ವ ಎಂಬುದು ಸಮ್ಮಿಶ್ರ ವ್ಯವಸ್ಥೆಯಲ್ಲಿ ಪ್ರಮುಖವಾದಂಥ ಒಂದು ಟ್ರೆಂಡ್ ಆಗಿರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಈ ರೀತಿ ಆ ಸಮ್ಮಿಶ್ರ ಸರ್ಕಾರ ಒಂದು ವ್ಯವಸ್ಥೆ ಎಂಬುದು ಬೆಳ್ಕೊಂಬಂದಿರುವಂಥದ್ದು ನಾವು ಕಾಣ್ತೇವೆ. ಹಾಗೆ ನಾವು ಭಾರತದಲ್ಲಿ ಈ ಒಂದು ಸಮ್ಮಿಶ್ರ ಸರ್ಕಾರದ ಒಂದು ಹಿನ್ನೆಲೆ ಏನು, ಅದು ಯಾವಾಗಲಿಂದ ಬೆಳವಣಿಗೆ ಆಗ್ತಾ ಬಂದಿದೆ ಅನ್ನೋ ಒಂದು ಅಂಶದ ಅದರ ಒಂದು ಇತಿಹಾಸವನ್ನು ನಾವು ಒಂದು ಸಂಕ್ಷಿಪ್ತವಾಗಿ ನಾವು ನೋಡೋದಾದರೆ ನೋಡಿ, ಭಾರತದಲ್ಲಿ 1937ರಿಂದ ಭಾರತವು ವಿವಿಧ ಹಂತಗಳಲ್ಲಿ ಸಮ್ಮಿಶ್ರ ವ್ಯವಸ್ಥೆಯ ಒಂದು ಹಿನ್ನೆಲೆಯನ್ನು ಹೊಂದಿರುವಂಥದ್ದು ನಾವು ಕಾಣ್ತೇವೆ. ನಾನು ಸ್ವಾತಂತ್ರ್ಯಕ್ಕಿಂತ ಹಿಂದೆ ಹೋದೆ. ಈಗ 1937 ಅಂತ ಅಂದಾಗ ನಿಮಗೆ ಒಂದು ಅಂಶ ನೆನಪಾಗ್ಬೋದು. 1935ರ ಕಾಯ್ದೆಗೆ ಅನುಗುಣವಾಗಿ ಭಾರತದಲ್ಲಿ 1937ರಲ್ಲಿ ಕೆಲವು ರಾಜ್ಯಗಳ ಒಂದು ಪ್ರಾಂತ್ಯಗಳಲ್ಲಿ ಚುನಾವಣೆಗಳು ನಡೀತವೆ. ಅಂಥ ಸಂದರ್ಭದಲ್ಲಿ ಕೆಲವು ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತವನ್ನು ಪಡ್ಕೊಂಡ್ರೆ, ಇನ್ನು ಕೆಲವು ಪ್ರಾಂತ್ಯಗಳಲ್ಲಿ ಅಲ್ಲಿ ಆ ಒಂದು ಸಮ್ಮಿಶ್ರ ಹಲವಾರು ಪಕ್ಷಗಳು ಸೇರಿಕೊಂಡು ಸರ್ಕಾರ ರಚನೆ ಮಾಡುವಂಥ ಅಂಶವನ್ನು ಕೂಡ ನಾವು ಕಾಣ್ತೇವೆ. ಅಲ್ಲಿಂದ ಆ ಒಂದು ಸಮ್ಮಿಶ್ರ ವ್ಯವಸ್ಥೆ ಸ್ವತಂತ್ರ ಪೂರ್ವದಲ್ಲಿ ಪ್ರಾರಂಭ ಆದಂಥ ಅಂಶವನ್ನು ಕೂಡ ನಾವು ಇಲ್ಲಿ ಗಮನಿಸ್ತೇವೆ. ಸ್ವತಂತ್ರ ನಂತರಕ್ಕೆ ಬಂದಾಗ ನೋಡಿ, 1950 ಮತ್ತು 52ರ ಮೊದಲ ಒಂದು ಸಾರ್ವತ್ರಿಕ ಚುನಾವಣೆ ಇದೆ. ಈ ಒಂದು ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, ನಾವು ಅದನ್ನು INC ಅಂತ ಕರಿತೇವೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಕರಿತೇವೆ. ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ 74% ಒಂದು ಸ್ಥಾನಗಳನ್ನ ಅಂದರೆ ಮತಗಳನ್ನ ಪಡ್ಕೊಂಡು 364 ಸ್ಥಾನಗಳನ್ನ ಪಡ್ಕೊಳ್ಳೋ ಮೂಲಕ ಅತಿ ದೊಡ್ಡ ಪಕ್ಷವಾಗಿ ನಿಚ್ಚಳ ಬಹುಮತವನ್ನು ಪಡ್ಕೊಂಡು ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವಂಥ ಅಂಶವನ್ನು ಕೂಡ ನಾನು ಹಿಂದೆ ಹೇಳಿದ್ದೇನೆ. ಆ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾದಂಥ ಬಹುಮತ ಪಡ್ಕೊಂಡು 1951-52 ಚುನಾವಣೆಯಲ್ಲಿ ಹೆಚ್ಚು ಬಹುಮತ ಪಡ್ಕೊಂಡು ಆ ಪಕ್ಷ ಸರ್ಕಾರ ರಚನೆ ಮಾಡುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ನೋಡಿ, ಹಲವಾರು ರಾಜಕೀಯ ಪಕ್ಷಗಳು ಆ ಸಂದರ್ಭದಲ್ಲಿ ಅಸ್ತಿತ್ವದಲ್ಲಿದ್ದರೂ ಕೂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತ ದೊರೆಯಿತಾಗ 364 ಸ್ಥಾನಗಳನ್ನ ಪಡ್ಕೊಳ್ಳುತ್ತೆ, 74% ಮತಗಳನ್ನ ಪಡ್ಕೊಳ್ಳುತ್ತೆ, ಸ್ಪಷ್ಟವಾದಂಥ ಬಹುಮತ ಬಂದು ಜವಾಹರ್ಲಾಲ್ ನೆಹರು ಅವರು ಆ ಒಂದು ಪ್ರಧಾನಮಂತ್ರಿ ಆಗುವಂಥ ಕೂಡ ಅಂಶವನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಆದರೆ ಕಾಂಗ್ರೆಸ್ ಪಕ್ಷದ ಒಂದು ಏಕಸ್ವಾಮ್ಯದ ಒಂದು ಹಿಡಿತದಿಂದ ಭ್ರಮನಿರಸಗೊಂಡಂಥ ಒಂದು ವಿರೋಧ ಪಕ್ಷಗಳು ಆನಂತರದಲ್ಲಿ ಒಗ್ಗೂಡ್ತವೆ. ಯಾವಾಗ ಕಾಂಗ್ರೆಸ್ ಪಕ್ಷ ತನ್ನ ಪ್ರಾಬಲ್ಯವನ್ನು ಸಾಧಿಸಿ ಆ ಒಂದು ನಿರಂತರವಾಗಿ ಅದು ಅಧಿಕಾರವನ್ನು ಪಡ್ಕೊಳ್ತಾ ಬಂತೋ, ಇಂಥ ಸಂದರ್ಭದಲ್ಲಿ ಇತರೆ ಒಂದು ಪಕ್ಷಗಳೇನಾಗ್ತವೆ, ಅವುಗಳು ಭ್ರಮನಿರಸವಂತವೆ, ನಮಗೆ ಅಧಿಕಾರ ಸಿಗೋದಿಲ್ಲ, ಹಾಗಾಗಿ ನಾವೇನು ಮಾಡಬೇಕು, ಒಗ್ಗೂಡಬೇಕು ಎಂಬಂಥ ಒಂದು ಅಂಶವನ್ನು, ಏಕತೆಯ ಮಂತ್ರವನ್ನು ಜಪಿಸುವಂಥ ಒಂದು ಅಂಶವನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಇದರಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಒಂದು ಪ್ರಾಬಲ್ಯ ಕಡಿಮೆ ಆಗಲಿಕ್ಕೆ ಪ್ರಾರಂಭಿಸುವಂಥ ಅಂಶವನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. 1967ರ ಒಂದು ಸಂದರ್ಭದಲ್ಲಿ ಕೆಲವು ಪ್ರಾಂತ್ಯಗಳಲ್ಲಿ, ಕೆಲವು ರಾಜ್ಯಗಳಲ್ಲಿ ಆ ಒಂದು ಕಾಂಗ್ರೆಸ್ ಪಕ್ಷ ತನ್ನ ಒಂದು ಒಂದು ಇರುವಿಕೆಯನ್ನು ಕಳ್ಕೊಂಡು ಅಲ್ಲಿ ಪ್ರಾದೇಶಿಕ ಪಕ್ಷಗಳು ಅಸ್ತಿತ್ವಕ್ಕೆ ಬರುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಅಂದರೆ ಕಾಂಗ್ರೆಸ್ ಪಕ್ಷ ಸ್ವಲ್ಪ ಮಟ್ಟಿಗೆ ತನ್ನ ಪ್ರಾಬಲ್ಯತೆಯನ್ನು ಕಳ್ಕೊಳ್ತಾ ಬರುತ್ತೆ. ಆ ನಂತರಕ್ಕೆ ಬಂದಾಗ ನೋಡಿ, 1975-77ರ ಒಂದು ಅವಧಿಯಲ್ಲಿ ಆ ಸಂದರ್ಭದಲ್ಲಿ ಆ ಒಂದು ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿರುತ್ತೆ. 1975 ಜೂನ್ 25ರಂದು ದೇಶದಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಶ್ರೀಮತಿ ಇಂದಿರಾ ಗಾಂಧಿ ಅವರು ಘೋಷಣೆಯನ್ನು ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಈ ಒಂದು ಪರಿಸ್ಥಿತಿ ಏನಿರುತ್ತೆ, ಇದನ್ನು ಆ ಸಂದರ್ಭದಲ್ಲಿ ಬಳಸ್ಕೊಂಡಂಥ ಒಂದು ಇತರ ವಿರೋಧಿ ನಾಯಕರುಗಳಿರ್ತಾರೆ. ಅದರಲ್ಲಿ ಬಹಳ ಮುಖ್ಯವಾದಂಥ ಒಂದು ನಾಯಕರುಗಳಲ್ಲಿ ರಾಷ್ಟ್ರ ನಾಯಕರಾದಂಥ ಬಾಬು ಜಗಜೀವನ್ ರಾಮ್ ಅವರು, ನಾವು ಅವ್ರ ಚಿತ್ರವನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಬಾಬು ಜಗಜೀವನ್ ರಾಮ್ ಅವರು, ಹಾಗೆ ಲೋಕನಾಯಕ ಅಂತೇಳಿ ಕರೆಸ್ಕೊಳ್ಳುವಂಥ ಜಯಪ್ರಕಾಶ್ ನಾರಾಯಣ್ ಅವರು, ಅವರ ಚಿತ್ರವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಜಯಪ್ರಕಾಶ್ ನಾರಾಯಣ್ ಅವರು, ಅವ್ರನ್ನ JP ಅಂತಲೇ ಕರೀತಾರೆ, ಲೋಕನಾಯಕ ಅಂತೇಳಿ ಕರೆಯುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ.
ಹಾಗೆ ಇನ್ನೊಬ್ಬರು ನಾಯಕರಾದಂಥ ಮುರಾರ್ಜಿ ದೇಸಾಯಿ ಅವರ ಚಿತ್ರವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಆನಂತರ ಇನ್ನೊಬ್ಬರು ಬಹಳ ಮುಖ್ಯವಾದ ನಾಯಕರು ಅಂದರೆ ಚೌಧರಿ ಚರಣ್ ಸಿಂಗ್ ಅವರಿರ್ಬೋದು. ಹಾಗೆ ಇನ್ನೊಬ್ಬರು ಮುಖ್ಯವಾದಂಥ ನಾಯಕರು ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರಿರ್ಬೋದು. ಹಾಗೆ ಆನಂತರ LK ಅಡ್ವಾಣಿ ಅವರು. ಹಾಗೆ ಇನ್ನೊಬ್ಬರು ಬಹಳ ಮುಖ್ಯವಾದಂಥ ವ್ಯಕ್ತಿ ಅಂತಂದರೆ ಅದು ಜಾರ್ಜ್ ಫರ್ನಾಂಡಿಸ್ ಅವರಿರ್ಬೋದು. ಹಾಗೆ ಮತ್ತೊಬ್ಬರು S ಚಂದ್ರಶೇಖರ್ ಅವರಿರ್ಬೋದು. ಹಾಗೆ ಕರ್ನಾಟಕದವರೇ ಆದಂಥ ಇನ್ನೊಬ್ಬರು ಬಹಳ ಮುಖ್ಯವಾದಂಥ ನಾಯಕರು ಅಂತಂದರೆ ರಾಮಕೃಷ್ಣ ಹೆಗಡೆ. ನೋಡಿ, ರಾಮಕೃಷ್ಣ ಹೆಗಡೆ ಅವರ ಚಿತ್ರವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಮತ್ತಿತರರು ಒಟ್ಟುಗೂಡ್ತಾರೆ. ಈ ಒಂದು ಅಧಿಕಾರ ಒಂದು ಕೇಂದ್ರೀಕರಣ ಇದೆ. ಹಾಗೆ ತುರ್ತು ಪರಿಸ್ಥಿತಿಯ ಒಂದು ವಿರುದ್ಧವಾಗಿ ಒಂದು ಹೋರಾಡುವಂಥ ಉದ್ದೇಶದಿಂದ ಸಮಾನ ವೇದಿಕೆಯಲ್ಲಿ ಇವರೆಲ್ಲರೂ ಕೂಡ ಒಗ್ಗೂಡ್ತಾರೆ. ಬಾಬು ಜಗಜೀವನ್ ರಾಮು, ಜಯಪ್ರಕಾಶ್ ನಾರಾಯಣ ಅವರು ಇರ್ಬೋದು, ಮುರಾರ್ಜಿ ದೇಸಾಯಿ ಅವರು, ರಾಮಕೃಷ್ಣ ಹೆಗಡೆ ಅವರು, ಚಂದ್ರಶೇಖರ್ ಅವರು, LK ಅಡ್ವಾಣಿ, ಹಾಗೆ ಆ ಒಂದು ವಾಜಪೇಯಿ ಅವರಿರ್ಬೋದು. ಇವರೆಲ್ಲರೂ ಕೂಡ ಒಗ್ಗೂಡಿ ಆ ಒಂದು ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಡುವಂಥದ್ದು ಮತ್ತು ಆ ಒಂದು ಏನು ಅಧಿಕಾರ ಕೇಂದ್ರೀಕರಣ ಆಗಿತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅದರ ಒಂದು ವಿರುದ್ಧ ಹೋರಾಟ ಮಾಡುವಂಥ ಒಂದು ಉದ್ದೇಶದಿಂದ ಒಗ್ಗೂಡುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ತಮ್ಮ ಒಂದು ರಾಜಕೀಯ ಅಸ್ಮಿತೆಯನ್ನು ಬದಿಗೊತ್ತಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಪ್ರಾಬಲ್ಯದ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಅಂದರೆ ತಮ್ಮದೇ ಆದಂಥ ಒಂದು ಪ್ರಾದೇಶಿಕ ಒಂದು ರಾಜಕೀಯ ಅಸ್ಮಿತೆ, ಬೇರೆ ಬೇರೆ ಪಕ್ಷಗಳು, ಚಿಕ್ಕ ಚಿಕ್ಕ ಪಕ್ಷಗಳಿಂದ ಅವುಗಳ ಅಸ್ಮಿತೆಯನ್ನು ಬಿಟ್ಟು ಎಲ್ಲರೂ ಒಟ್ಟಾಗಿ ಆ ಒಂದು ಕಾಂಗ್ರೆಸ್ ಪಕ್ಷವನ್ನು ಎದುರಿಸುವಂಥ ತೀರ್ಮಾನವನ್ನು ಕೈಗೊಂಡು ಒಗ್ಗೂಡುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಈ ಸಂದರ್ಭದಲ್ಲೇ ಪ್ರಥಮ ಸಮ್ಮಿಶ್ರ ಸರ್ಕಾರ ರಚನೆ ಆಗುವಂಥ ಅಂಶವನ್ನು ಕೂಡ ನಾವು ಭಾರತದಲ್ಲಿ ಕಾಣ್ತೇವೆ. ಪ್ರಥಮ ಸಮ್ಮಿಶ್ರ ಸರ್ಕಾರ ರಾಷ್ಟ್ರೀಯ ಮಟ್ಟದಲ್ಲಿ ರಚನೆ ಆಗುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ನೋಡಿ, 1977ರಲ್ಲಿ ಆ ಒಂದು 77ರಲ್ಲಿ ನಡೆದಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಜನತಾ ಪಕ್ಷ ಗೆಲುವು ಸಾಧಿಸುವುದರೊಂದಿಗೆ ಪ್ರಧಾನಮಂತ್ರಿ ಮುರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ ಪ್ರಥಮ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬರುವ ಮೂಲಕ ಏಕಪಕ್ಷದ ಒಂದು ಪ್ರಾಬಲ್ಯದ ಆಳ್ವಿಕೆ ಏನಿತ್ತು ಅದನ್ನು ಕೊನೆಗಾಣಿಸಲಾಗುತ್ತೆ. ಅದುವರೆಗೆ ಕಾಂಗ್ರೆಸ್ ಪಕ್ಷದ ಒಂದು ನಿರಂತರವಾದಂಥ ಒಂದು ಆಳ್ವಿಕೆ ಇತ್ತು, ಏಕಪಕ್ಷದ ಪ್ರಾಬಲ್ಯದ ಒಂದು ಆಳ್ವಿಕೆ ಇದ್ದಂಥದ್ದನ್ನು ಕೂಡ ನಾವು ಕಾಣ್ತೇವೆ. ನಿಮಗೆ ಭಾರತ ಪಕ್ಷ ಪದ್ಧತಿಯ ಸ್ವರೂಪದಲ್ಲಿ ನಾವು ಅದನ್ನು ಗಮನಿಸಿದ್ದೇವೆ. ಆ ಏಕಪಕ್ಷದ ಪ್ರಾಬಲ್ಯತೆ ಒಂದು ಅಲ್ಲಿಂದ ಕ್ಷೀಣತೆ ಆಗುವಂಥದ್ದು ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ರಾಷ್ಟ್ರೀಯ ಮಟ್ಟದಲ್ಲಿ 1977ರಲ್ಲಿ ಮುರಾರ್ಜಿ ದೇಸಾಯಿ ಅವರು ಅವ್ರ ಚಿತ್ರವನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಅವರು ಪ್ರಧಾನಿಯಾಗುವ ಮೂಲಕ ಆ ಒಂದು ಏಕಪಕ್ಷದ ಪ್ರಾಬಲ್ಯದ ಒಂದು ಅಸ್ತಿತ್ವ ಒಂದು ಕಡಿಮೆ ಆಗ್ತಾ ಬರುವಂಥ ಅಂಶ ಕೂಡ ನಾವು ಕಾಣ್ತೇವೆ. ಹಾಗೆ ಇದನ್ನು ಬಹಳ ಮುಖ್ಯ ನೆನಪಿಟ್ಕೋಬೇಕು, ಇದು ಭಾರತದ ರಚನೆ ಆದಂಥ ಪ್ರಥಮ ಸಮ್ಮಿಶ್ರ ಸರ್ಕಾರ ಆಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಎರಡನೇ ಒಂದು ಸಮ್ಮಿಶ್ರ ಸರ್ಕಾರವನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ಯಾವಾಗ ರಚನೆ ಆಯಿತು ಅಂತ ನೋಡುವಂಥ ಸಂದರ್ಭದಲ್ಲಿ ನೋಡಿ, 1989ರಲ್ಲಿ VP ಸಿಂಗ್, ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವರ ನೇತೃತ್ವದಲ್ಲಿ ಮತ್ತೊಮ್ಮೆ ಸಮ್ಮಿಶ್ರ ಸರ್ಕಾರ ರಚನೆ ಆಗುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಮೊದಲ ರಚನೆ ಆದಂಥ ಸಮ್ಮಿಶ್ರ ಸರ್ಕಾರ ಹಲವಾರು ಕಾರಣಗಳಿಂದ ಅಧಿಕಾರ ಕಳ್ಕೊಳ್ಳುತ್ತೆ. ಆನಂತರ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಆನಂತರದಲ್ಲಿ 1989ರಲ್ಲಿ ನಡೆದಂಥ ಚುನಾವಣೆಗಳಲ್ಲಿ ಮತ್ತೆ ಸಮ್ಮಿಶ್ರ ಸರ್ಕಾರ ರಚನೆಯಾಗಿ VP ಸಿಂಗ್ ಅವರು ಸಮ್ಮಿಶ್ರ ಸರ್ಕಾರದ ಒಂದು ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗುವಂಥದ್ದು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಆನಂತರ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಪಡ್ಕೊಳ್ಳುತ್ತೆ. ಮತ್ತೆ ಮೂರನೇ ಬಾರಿಗೆ ಸಮ್ಮಿಶ್ರ ಸರ್ಕಾರ ರಚನೆ ಆಗುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. 1996ರಲ್ಲಿ ಕರ್ನಾಟಕದವರೇ ಆದಂಥ HD ದೇವೇಗೌಡ ಅವರ ನೇತೃತ್ವದಲ್ಲಿ ಸಂಯುಕ್ತ ರಂಗ, ಯುನೈಟೆಡ್ ಫ್ರಂಟ್ ಅಂತ ನಾವು ಅದನ್ನು ಕರಿತೇವೆ, ಆ ಸಂಯುಕ್ತ ರಂಗವನ್ನು ರಚನೆ ಮಾಡ್ಕೊಳ್ಳೋ ಮೂಲಕ ಮೂರನೇ ಬಾರಿಗೆ ಆ ಒಂದು ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡ್ಕೊಳ್ಳುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಸ್ಥಾನಗಳನ್ನ ಪಡ್ಕೊಂಡಿರುತ್ತೆ ಲೋಕಸಭೆಯಲ್ಲಿ, ಆದರೆ ಅದಕ್ಕೆ ಬಹುಮತ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಆ ಒಂದು ಯುನೈಟೆಡ್ ಫ್ರಂಟ್ ಅನ್ನು ರಚನೆ ಮಾಡ್ಕೊಳ್ಳೋ ಮೂಲಕ ಆ ಒಂದು ಸಮ್ಮಿಶ್ರ ಸರ್ಕಾರವನ್ನು HD ದೇವೇಗೌಡ ಅವರ ನೇತೃತ್ವದಲ್ಲಿ ರಚನೆ ಮಾಡುವಂಥ ಅಂಶವನ್ನು ಕೂಡ ನಾವು ಕಾಣ್ತೇವೆ. ಆ ಒಂದು ಅಂಶವನ್ನು ನಾವು ಗಮನಿಸ್ಬೋದು. ಹಾಗೆ ನೆಕ್ಸ್ಟ್ ಇನ್ನೊಂದು ಪ್ರಮುಖವಾದಂಥ ಸಮ್ಮಿಶ್ರ ಸರ್ಕಾರ, ನಾಲ್ಕನೇ ಒಂದು ಸಮ್ಮಿಶ್ರ ಸರ್ಕಾರ ಯಾವಾಗ ರಚನೆ ಆಗುತ್ತೆ ಅಂತ ನೋಡೋದಾದರೆ 1998ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟವನ್ನು ರಚನೆ ಮಾಡಿಕೊಳ್ಳಲಾಗುತ್ತೆ. ಅದನ್ನು ನಾವು NDA ಅಂತ ಕರಿತೇವೆ. NDA ಅಂದರೆ ನ್ಯಾಷನಲ್ ಡೆಮೋಕ್ರೆಟಿಕ್ ಅಲಯನ್ಸ್ ಅಂತೇಳಿ ಕರಿತೇವೆ. ಈ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟವನ್ನು ರಚನೆ ಮಾಡ್ಕೊಳ್ಳೋ ಮೂಲಕ ನಾಲ್ಕನೇ ಬಾರಿಗೆ ಸಮ್ಮಿಶ್ರ ಸರ್ಕಾರ ರಚನೆ ಆಗುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಇವುಗಳ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಮುಂದೆ ಆದರೆ ಅದ್ರ ಬಗ್ಗೆ ಒಂದು ವಿಸ್ತಾರವಾದಂಥ ಒಂದು ಸಮ್ಮಿಶ್ರ ಸರ್ಕಾರದ ಒಂದು ಬೆಳವಣಿಗೆ ಹೇಗಾಯಿತು ಅದ್ರ ಬಗ್ಗೆ ಮಾಹಿತಿಯನ್ನು ಮುಂದಿನ ಒಂದು ವಿಡಿಯೋಗಳಲ್ಲಿ ನೀಡುವಂಥ ಪ್ರಯತ್ನವನ್ನು ಮಾಡೋಣ. ಹಾಗೆ 5ನೇ ಬಾರಿಗೆ ಮತ್ತೆ ಸಮ್ಮಿಶ್ರ ಸರ್ಕಾರ ರಚನೆ ಆಗೋದು ಯಾವಾಗ ಅಂತಂದರೆ ಅದು 2004ರಲ್ಲಿ. ನೋಡಿ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಸಂಯುಕ್ತ ಪ್ರಗತಿಪರ ಮೈತ್ರಿಕೂಟವನ್ನು ರಚನೆ ಮಾಡಿಕೊಳ್ಳಲಾಗುತ್ತೆ. UPA ಅದನ್ನು ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಅಂತೇಳಿ ಕರೀತಾರೆ. ಇದನ್ನು ರಚಿಸಿಕೊಂಡು ಆ ಒಂದು ಸಮ್ಮಿಶ್ರ ಸರ್ಕಾರ ರಚನೆ ಮಾಡುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. NDA ಯಾವಾಗ ಮೈತ್ರಿಕೂಟ ರಚನೆ ಮಾಡ್ಕೊಳ್ತೋ ಆನಂತರ UPA ಕೂಡ ಮೈತ್ರಿಕೂಟ ರಚನೆ ಮಾಡಿಕೊಂಡು 2004ರಲ್ಲಿ ಆ ಒಂದು ಕಾಂಗ್ರೆಸ್ ನೇತೃತ್ವದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಗುತ್ತೆ. ಆ ಒಂದು ಸಮ್ಮಿಶ್ರ ಸರ್ಕಾರದ ಪ್ರಧಾನಮಂತ್ರಿಯಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನೇಮಕಗೊಳ್ಳುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಹಾಗೆ 2009ರಲ್ಲಿ ನಡೆದಂಥ ಒಂದು ಚುನಾವಣೆಗಳಿದೆ. ಈ ಚುನಾವಣೆಗಳಲ್ಲೂ ಕೂಡ ಮತ್ತೆ ಆ ಒಂದು
ಯು ಪಿ ಎ ಮೈತ್ರಿಕೂಟನೇ ಅಧಿಕಾರಕ್ಕೆ ಬರುತ್ತೆ. ಅದೇ 2009 ಕೂಡ ಮುಂದುವರ್ಕೊಂಡು ಬರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಅನಂತರದಲ್ಲಿ ನಾನು ಇದನ್ನು ಮತ್ತೊಂದು ಸೇರಿಸಿಲ್ಲ, ನಿಮಗೆ 6ನೇದು ಅಂತ ಹೇಳಿಲ್ಲ, ಯಾಕೆಂದರೆ NDA ಮೈತ್ರಿಕೂಟನೇ ಮತ್ತೆ ಅಧಿಕಾರಕ್ಕೆ ಬರೋದನ್ನ ಅಂಶವನ್ನು ಇಲ್ಲಿ ಗಮನಿಸ್ತೇವೆ. ನೋಡಿ, 2014ರಲ್ಲಿ ಸಾರ್ವತ್ರಿಕ ಚುನಾವಣೆಗಳು ನಡೆಯುತ್ತೆ. ಆ 2014ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಏನಿದೆ, ಆ ಭಾರತೀಯ ಜನತಾ ಪಕ್ಷ ಸ್ಪಷ್ಟ ಬಹುಮತವನ್ನು ಪಡ್ಕೊಂಡಿರುತ್ತೆ. ಆದರೆ ಅದು ಆಲ್ರೆಡಿ ಆಗಾಗಲೇ ಒಂದು ಮೈತ್ರಿಕೂಟವನ್ನು ಮಾಡಿಕೊಂಡು ಚುನಾವಣೆಯಲ್ಲಿ ಸ್ಪರ್ಧಿಸಿರೋದ್ರಿಂದ ಅದನ್ನು ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ ಅಂತ ನಾವು ಹಿಂದೆಯೇ ಹೇಳಿದ್ದೀನಿ. ಆ NDA ಮೈತ್ರಿಕೂಟದ ಹೆಸರಿನಲ್ಲೇ ಆ ಒಂದು ಸಮ್ಮಿಶ್ರ ಸರ್ಕಾರ ರಚನೆ ಆಗುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಆಗ ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯಾಗಿ ಶ್ರೀಯುತ ನರೇಂದ್ರ ಮೋದಿಯವರು ಭಾರತದ ಪ್ರಧಾನಮಂತ್ರಿಯಾಗಿ 26 ಮೇ 2014ರಲ್ಲಿ ನೇಮಕ ಆಗುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಅಧಿಕಾರವನ್ನು ಪಡ್ಕೊಳ್ಳುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಇದು 2014ರಲ್ಲಿ ರಚನೆ ಆದಂಥ ಒಂದು ಸಮ್ಮಿಶ್ರ ಸರ್ಕಾರ ಆಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಆನಂತರ 2019ರಲ್ಲಿ ಸಾರ್ವತ್ರಿಕ ಚುನಾವಣೆಗಳು ನಡೆಯುತ್ತೆ. ಆ ಸಂದರ್ಭದಲ್ಲೂ ಕೂಡ ಈ ಒಂದು NDA ಮೈತ್ರಿಕೂಟನೇ ಆ ಒಂದು ಸರ್ಕಾರವನ್ನು ರಚನೆ ಮಾಡುತ್ತೆ. ಅಲ್ಲಿ ಕೂಡ ಬಹುಮತವನ್ನು ಪಡ್ಕೊಂಡ್ರೂ ಕೂಡ ಆ ಒಂದು NDA ಮೈತ್ರಿಕೂಟ ಹಾಗೆ ಮುಂದುವರ್ಕೊಂಡ್ಬಂದು ಪ್ರಧಾನಮಂತ್ರಿಯಾಗಿ ಶ್ರೀಯುತ ನರೇಂದ್ರ ಮೋದಿಯವರು ಮುಂದುವರಿತಿರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಇದಿಷ್ಟು ಕೂಡ ಸಮ್ಮಿಶ್ರ ಸರ್ಕಾರದ ಒಂದು ಹಿನ್ನೆಲೆ, ಹೇಗೆ ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆ ಬೆಳವಣಿಗೆ ಆಯಿತು ಅದರ ಒಂದು ಸಂಕ್ಷಿಪ್ತ ಹಿನ್ನೆಲೆಯನ್ನು ನಾನು ನಿಮಗೆ ಇಲ್ಲಿ ನೀಡಿದ್ದೇನೆ. ಅದರ ಬಗ್ಗೆ ಹೆಚ್ಚಿನ ಒಂದು ವಿವರಗಳನ್ನ ಸಾಧ್ಯವಾದರೆ ಮುಂದಿನ ಒಂದು ವಿಡಿಯೋಗಳನ್ನು ನೀಡಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಇದಿಷ್ಟು ನಿಮಗೆ ಸಾಕು ಅಂತ ನಾನು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಅಂದ್ಕೊಂಡಿದ್ದೇನೆ. ನೋಡಿ, ಸಮ್ಮಿಶ್ರ ಸರ್ಕಾರದ ಅರ್ಥ ಏನು ಹಾಗಾದರೆ? ನೋಡಿ, ಅದರ ಹಿಂದೆ ನಾನು ಸಮ್ಮಿಶ್ರ ಸರ್ಕಾರ ಎಂದರೆ ಅಂತ ಹೇಳಿದೆ. ಇಲ್ಲಿ ಸಮ್ಮಿಶ್ರ ಸರ್ಕಾರದ ಅರ್ಥ ಏನು? ವಾಟ್ಸ್ ದ ಮೀನಿಂಗ್ ಆಫ್ ಕೊಯ್ಲೇಷನ್ ಗೌರ್ಮೆಂಟ್ ಅನ್ನೋ ಒಂದು ಅಂಶವನ್ನು ಹೇಗೆ ಬಂದಿದೆ ಅನ್ನೋ ಒಂದು ಅಂಶವನ್ನು ನೋಡುವ ಸಂದರ್ಭದಲ್ಲಿ ನೋಡಿ, ಕೊಯ್ಲೇಷನ್ ಅಥವಾ ಇಂಗ್ಲೀಷಲ್ಲಿ ಅದನ್ನು ಕೊಯ್ಲೇಷನ್ ಅಂತ ಕರಿತೇವೆ ಎಂಬ ಒಂದು ಪದ ಇದೆ. ಇದರ ಕನ್ನಡ ರೂಪಾಂತರ ನಾವು ಸಮ್ಮಿಶ್ರ ಅಂತೇಳಿ ಕರಿತೇವೆ. ಆ ಸಮ್ಮಿಶ್ರ ಸರ್ಕಾರ ಅಥವಾ ಕೊಯ್ಲೇಷನ್ ಎಂಬ ಒಂದು ಪದ ಇದೆ. ಇದರ ಮೂಲ ಪದ ಲ್ಯಾಟಿನ್ ಭಾಷೆಯ ಕೊಯ್ಲೇಶಿಯೆ, ಅಥವಾ ನಾವು ಇಂಗ್ಲೀಷಲ್ಲಿ ಕೂಡ ಗಮನಿಸ್ಬೋದು. ಕೊಯ್ಲೇಶಿಯೆ ಎಂಬಂಥ ಲ್ಯಾಟಿನ್ ಭಾಷೆಯ ಪದದಿಂದ ಅದು ಬಂದಿರುವಂಥದ್ದು ನಾವು ಕಾಣ್ತೇವೆ. ಇದನ್ನು ಬಹಳ ಮುಖ್ಯವಾಗಿ ನೀವು ನೆನಪಿಟ್ಕೋಬೇಕು. ಏಕೆಂದರೆ ಕೊಯ್ಲೇಷನ್ ಪದದ ಮೂಲ ಪದವನ್ನು ಬರೆಯಿರಿ ಅಂತ ಕೇಳ್ತಾರೆ. ಆಗ ನೀವೇನು ಬರೀಬೇಕು? ಲ್ಯಾಟಿನ್ ಅಂತ ಬರೀಬಾರ್ದು, ಬದಲಾಗಿ ಕೊಯ್ಲೇಶಿಯೆ ಎಂಬ ಪದವನ್ನು ಬರೀಬೇಕಾಗುತ್ತೆ. ಅದು ಬಹಳ ಮುಖ್ಯ. ಬೇಕಾದರೆ ಲ್ಯಾಟಿನ್ ಪದವಾದ ಕೊಯ್ಲೇಶಿಯೆ ಎಂಬ ಪದದಿಂದ ಬಂದಿದೆ ಅಂತ ಕೂಡ ಬರಿಬೋದು. ಕೊಯ್ಲೇಷನ್ ಎಂಬ ಪದ ಲ್ಯಾಟಿನ್ ಪದವಾದ ಕೊಯ್ಲೇಶಿಯೆ ಎಂಬ ಪದದಿಂದ ಬಂದಿದೆ ಅಂತ ಬರೀಬೇಕಾಗುತ್ತೆ. ನೋಡಿ, ಕೊಯ್ಲೇಶಿಯೆ ಅಂದರೆ ಏನು? ಕೋ ಅಂದರೆ ಒಟ್ಟಿಗೆ ಎಂಬ ಅರ್ಥವನ್ನು ಹೊಂದಿದೆ, ಒಂದಾಗಿ ಒಟ್ಟಿಗೆ ಎಂಬ ಅರ್ಥವನ್ನು ಹೊಂದಿದೆ. ಹಾಗೆ ಅಲೆಸಿಯರ್ ಎಂದರೆ ಬೆಳೆಯುವುದು ಎಂಬ ಅರ್ಥವನ್ನು ಹೊಂದಿದೆ. ನೋಡಿ, ಕೊಯ್ಲೇಷನ್ ಎಂಬ ಪದ ಅದು ಕೂಡ ಎರಡು ಒಂದು ಪದಗಳ ಮಿಶ್ರಣ. ಕೋ ಮತ್ತು ಅಲೆಸಿಯರ್ ಎಂಬ ಎರಡು ಪದಗಳ ಮಿಶ್ರಣ. ಆ ಒಂದು ಕೋ ಅಂದರೆ ಒಟ್ಟಿಗೆ, ಅಲೆಸಿಯರ್ ಅಂದರೆ ಬೆಳೆಯುವುದು, ಅಂದರೆ ಒಟ್ಟಿಗೆ ಬೆಳೆಯುವುದು ಎಂಬ ಅರ್ಥವನ್ನು ಆ ಒಂದು ಕೊಯ್ಲೇಷನ್ ಎಂಬ ಪದ ಹೊಂದಿರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಅಂದರೆ ಪಕ್ಷಗಳ ಒಗ್ಗೂಡುವಿಕೆ ಅಥವಾ ಪಕ್ಷಗಳ ಒಕ್ಕೂಟ ಅಂತ ನಾವು ಇದನ್ನು ಹೇಳ್ತೇವೆ. ಅಂದರೆ ಒಟ್ಟಿಗೆ ಬೆಳೆಯುವಂಥದ್ದು, ರಾಜಕೀಯ ಪಕ್ಷಗಳು ಒಟ್ಟಿಗೆ ಸೇರ್ಕೊಂಡು ಸರ್ಕಾರವನ್ನು ರಚನೆ ಮಾಡುವಂಥದ್ದು ಎಂಬ ಅರ್ಥದಲ್ಲಿ ಹೇಳುವಂಥದ್ದು ನಾವು ಕಾಣ್ತೇವೆ. ವಿವಿಧ ರಾಜಕೀಯ ಶಕ್ತಿಗಳು, ಪಕ್ಷಗಳು ಒಂದುಗೂಡಿ ಸಮ್ಮಿಶ್ರ ಸರ್ಕಾರ ರಚನೆಯಾಗುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ನಾವು ಇದಕ್ಕೆ ಒಂದು ವ್ಯಾಖ್ಯೆಯನ್ನು ನೋಡಬೇಕಾಗುತ್ತೆ. ಸಮ್ಮಿಶ್ರ ಸರ್ಕಾರ ಅಂದರೆ ಏನು, ವ್ಯಾಖ್ಯಾನಿಸಿ ಅಂತ ಕೇಳಿದರೆ ಒಂದು ವ್ಯಾಖ್ಯೆಯನ್ನು ನಾವು ಗಮನಿಸ್ಕೋಬೇಕಾಗುತ್ತೆ. ನೋಡಿ, FA ಅಗ್ ಅವರ ಪ್ರಕಾರ ವಿವಿಧ ರಾಜಕೀಯ ಪಕ್ಷಗಳ ಸದಸ್ಯರು ಒಂದುಗೂಡಿ ಸರ್ಕಾರ ಅಥವಾ ಮಂತ್ರಿಮಂಡಲವನ್ನು ರಚಿಸುವ ಒಂದು ವ್ಯವಸ್ಥೆಯೇ ಸಮ್ಮಿಶ್ರ ಸರ್ಕಾರ ಎಂದಿದ್ದಾರೆ ಅಂತ ಬರೀಬೇಕಾಗುತ್ತೆ. FA ಅಗ್ ಅವರು ಸಮ್ಮಿಶ್ರ ಸರ್ಕಾರಕ್ಕೆ ಈ ರೀತಿಯಾದ ಒಂದು ವ್ಯಾಖ್ಯಾನ ಕೊಟ್ಟಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಅಂದರೆ ಅವರ ಪ್ರಕಾರ ವಿವಿಧ ರಾಜಕೀಯ ಪಕ್ಷಗಳ ಸದಸ್ಯರು ಒಗ್ಗೂಡಿ ಸರ್ಕಾರವನ್ನು ರಚಿಸುವಂಥದ್ದು ಅಥವಾ ಮಂತ್ರಿಮಂಡಲವನ್ನು ರಚಿಸುವಂಥದ್ದು, ಇದನ್ನೇ ನಾವು ಈ ರೀತಿ ರಚನೆ ಮಾಡುವಂಥ ಸರ್ಕಾರವನ್ನೇ ಸಮ್ಮಿಶ್ರ ಸರ್ಕಾರ ಅಂತ ಕರಿತೇವೆ ಅಂತ ಅವರು ಹೇಳುವಂಥದ್ದು ನಾವು ಕಾಣ್ತೇವೆ. ಇದರ ಹಿನ್ನೆಲೆ ನಿಮಗೆ ಗೊತ್ತಿರುತ್ತೆ, ಯಾವ ಸಂದರ್ಭದಲ್ಲಿ ರಚನೆ ಆಗುತ್ತೆ, ಯಾವುದೇ ಒಂದು ಪಕ್ಷ ಬಹುಮತ ಪಡೆಯದೇ ಇದ್ದಾಗ ಅಂತ ನಾವು ತಿಳ್ಕೊಂಡಿರಬೇಕಾಗುತ್ತೆ. ಆ ಒಂದು ಅಂಶವನ್ನು ನಾವು ತಿಳ್ಕೊಬೇಕಾಗುತ್ತೆ. ನೋಡಿ, ವಿವಿಧ ರಾಜಕೀಯ ಪಕ್ಷಗಳು ಒಂದುಗೂಡಿ ಆಳ್ವಿಕೆ ನಡೆಯುವಂಥ ಒಂದು ವ್ಯವಸ್ಥೆಯೇ ಸಮ್ಮಿಶ್ರ ಸರ್ಕಾರ ಅಂತ ಕರೀಲಿಕ್ಕೆ ಸಾಧ್ಯ ಇರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗಾದರೆ ನಾನು ನಿಮಗೆ ಹಿಂದೆಯೇ ಹೇಳಿದೆ, ಸಮ್ಮಿಶ್ರ ಸರ್ಕಾರ ರಚನೆ ಆಗುವಂಥ ಸಂದರ್ಭಗಳು ಯಾವುದು ಅಂತ ನಿಮಗೆ ಒಂದು ಪ್ರಶ್ನೆ ಬರ್ಬೋದು. ಸಮ್ಮಿಶ್ರ ಸರ್ಕಾರಗಳು ಯಾವ ರೀತಿ ರಚನೆ ಆಗ್ತವೆ ಅಂದರೆ ಎರಡು ಸಂದರ್ಭಗಳು ರಚನೆ ಆಗ್ತವೆ. ಒಂದು, ಚುನಾವಣಾ ಒಂದು ವ್ಯವಸ್ಥೆ ಏನಿದೆ ಆ ಚುನಾವಣಾ ಪೂರ್ವ ಮೈತ್ರಿ, ಚುನಾವಣೋತ್ತರ ಮೈತ್ರಿಯ ಒಂದು ಫಲವಾಗಿರುತ್ತೆ. ಈ ಸಮ್ಮಿಶ್ರ ವ್ಯವಸ್ಥೆ ಎಂಬುದು ಚುನಾವಣಾ ಪೂರ್ವ, ಚುನಾವಣೋತ್ತರ ಮೈತ್ರಿಯ ಒಂದು ಫಲವಾಗಿರುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಅಂದರೆ ಯಾವುದೇ ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷ ಸ್ವಂತ ಬಲದಿಂದ ಸ್ಪಷ್ಟ ಬಹುಮತವನ್ನು ಪಡೆಯದಿದ್ದರೆ ವಿವಿಧ ರಾಜಕೀಯ ಪಕ್ಷಗಳು ಒಂದಾಗಿ ಸರ್ಕಾರವನ್ನು ರಚನೆ ಮಾಡ್ತವೆ. ಇಲ್ಲಿ ಚುನಾವಣಾ ಪೂರ್ವ ಮೈತ್ರಿ ಮತ್ತು ಚುನಾವಣೋತ್ತರ ಮೈತ್ರಿ ಅಂತ ಎರಡು ರೀತಿಯ ಸಮ್ಮಿಶ್ರ ಸರ್ಕಾರ ರಚನೆ ಆಗುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಚುನಾವಣಾ ಪೂರ್ವ ಮೈತ್ರಿ ಅಂದ್ರೇನು? ಚುನಾವಣೆ ನಡೆಯುವುದಕ್ಕಿಂತ ಮುಂಚೆನೇ
ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಒಂದು ಮೈತ್ರಿಕೂಟವನ್ನು ರಚನೆ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿ ಆನಂತರ ಸಮ್ಮಿಶ್ರ ಸರ್ಕಾರ ರಚನೆ ಆದರೆ ಅದನ್ನು ಚುನಾವಣಾ ಪೂರ್ವ ಮೈತ್ರಿ ಸಮ್ಮಿಶ್ರ ಸರ್ಕಾರ ಅಂತ ನಾವು ಕರಿತೇವೆ. ಅದೇ ಚುನಾವಣೋತ್ತರ ಸಮ್ಮಿಶ್ರ ಸರ್ಕಾರ ಅಂತಂದರೆ ಚುನಾವಣೆ ನಡೆದ ನಂತರದಲ್ಲಿ ಯಾವುದೇ ಪಕ್ಷ ಬಹುಮತವನ್ನು ಪಡೆಯದೇ ಇದ್ದಾಗ ಅನಿವಾರ್ಯವಾಗಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಒಗ್ಗೂಡಿ ಒಂದು ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡ್ತವೆ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮದ ಆಧಾರದಲ್ಲಿ. ಇದನ್ನು ನಾವು ಚುನಾವಣಾ ಒಂದು ನಂತರದಲ್ಲಿ ಚುನಾವಣೋತ್ತರ ಮೈತ್ರಿ ಅಂತ ನಾವು ಅದನ್ನು ಕರಿತೇವೆ. ಈ ರೀತಿ ಒಂದು ಸಂದರ್ಭದಲ್ಲಿ ಒಂದು ಮೈತ್ರಿಯಿಂದ ಏರ್ಪಡುವಂಥದ್ದು. ನೋಡಿ, ಯಾವುದೇ ಒಂದು ಪ್ರಬಲ ರಾಜಕೀಯ ಪಕ್ಷ ಕೂಡ ಇನ್ನೊಂದು ಪ್ರಬಲವಾದಂಥ ಒಂದು ರಾಜಕೀಯ ಪಕ್ಷದ ಜೊತೆಯಲ್ಲಿ ಮೈತ್ರಿಯನ್ನು ಮಾಡ್ಕೊಳ್ಳೋದಿಲ್ಲ. ಉದಾಹರಣೆಗೆ ನಾವು ನೋಡೋದಾದರೆ ಈಗ ಭಾರತದಲ್ಲಿ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಮಟ್ಟದ ಪ್ರಬಲ ಪಕ್ಷಗಳು ಅಂತ ಅಂದ್ಕೊಂಡ್ರೆ ಇವೆರಡೂ ಕೂಡ ಮೈತ್ರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಇವಾಗ ಯಾರ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ ಅಂತ ಅಂದಾಗ ಬದಲಾಗಿ ಚಿಕ್ಕ ಪುಟ್ಟ ರಾಜಕೀಯ ಪಕ್ಷಗಳ ಜೊತೆ ಇವು ಮೈತ್ರಿಗೆ ಮುಂದಾಗ್ತವೆ. ಅಂದರೆ ಹಲವಾರು ಪ್ರಾದೇಶಿಕ ಪಕ್ಷಗಳು ಅಥವಾ ಚಿಕ್ಕ ಪುಟ್ಟ ರಾಜಕೀಯ ಪಕ್ಷಗಳಿರ್ತವೆ, ಅವುಗಳನ್ನ ಒಟ್ಟುಗೂಡಿಸ್ಕೊಂಡು ಈ ಒಂದು ಮೈತ್ರಿಗೆ ಮುಂದಾಗುವ ಮೂಲಕ ಆ ಒಂದು ಸರ್ಕಾರವನ್ನು ರಚನೆ ಮಾಡುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಯಾವುದೇ ಎರಡು ರಾಜಕೀಯ ಪಕ್ಷಗಳು ಪ್ರಬಲವಾದ ರಾಜಕೀಯ ಪಕ್ಷಗಳು ಒಂದುಗೂಡುವಂಥ ಪ್ರಯತ್ನವನ್ನು ಮಾಡೋದಿಲ್ಲ, ಅವು ವಿರೋಧಿಗಳಾಗೆ ಇರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಚಿಕ್ಕ ಪುಟ್ಟ ರಾಜಕೀಯ ಪಕ್ಷಗಳನ್ನ ಒಟ್ಟಿಗೆ ಸೇರಿಸ್ಕೊಂಡು ಸಮ್ಮಿಶ್ರ ಸರ್ಕಾರ ರಚನೆ ಮಾಡುವಂಥ ಕಾರ್ಯವನ್ನು ಮಾಡ್ತವೆ. ಹಾಗೆ ಎರಡನೇ ಸಂದರ್ಭ ಯಾವುದು ಅಂತ ಅಂದಾಗ ರಾಷ್ಟ್ರೀಯ ವಿಪತ್ತಿನ ಸಮಯದಲ್ಲಿ, ಅಂದರೆ ನಮಗೆ ಆಗಲೇ ಹೇಳಿದೆ, ರಾಜಕೀಯ ಅಸ್ಥಿರತೆ, ವಿದೇಶಿ ದಾಳಿ ಅಥವಾ ಆರ್ಥಿಕ ಸಂಕಷ್ಟ ಉಂಟಾದ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಮಾತ್ರ ಎರಡು ದೊಡ್ಡ ಪಕ್ಷಗಳು ಒಂದುಗೂಡಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡ್ಬೋದು. ಈ ಎರಡು ಸಂದರ್ಭಗಳನ್ನು ನಾವು ಕಾಣ್ತೇವೆ. ಒಂದು, ಯಾವುದೇ ಪಕ್ಷ ಬಹುಮತ ಪಡೆಯದಿದ್ದಾಗ. ಎರಡನೇದಾಗಿ ರಾಷ್ಟ್ರೀಯ ವಿಪತ್ತಿನ ಸಮಯದಲ್ಲಿ ಎರಡು ದೊಡ್ಡ ಪಕ್ಷಗಳು ಒಟ್ಟಿಗೆ ಸೇರಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡ್ಬೋದು. ಇದು ಸಮ್ಮಿಶ್ರ ಸರ್ಕಾರ ರಚನೆ ಆಗುವಂಥ ಸಂದರ್ಭಗಳಾಗಿರುವಂಥನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಹಾಗೆ ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳೇನು, ವಾಟ್ ಆರ್ ದ ಫೀಚರ್ಸ್ ಆಫ್ ಕೋಯಲೇಷನ್ ಗವರ್ಮೆಂಟ್ ಅನ್ನೋ ಅಂಶವನ್ನು ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ. ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳೆಂದರೆ ಮೊದಲನೇದಾಗಿ ಸಮ್ಮಿಶ್ರ ಸರ್ಕಾರ ಎಂಬುದು ಬಹುಪಕ್ಷ ಪದ್ಧತಿಯಲ್ಲಿ ಮಾತ್ರ ಇದು ಸಾಧ್ಯ. ಈ ಒಂದು ಸಮ್ಮಿಶ್ರ ಸರ್ಕಾರದ ಏನಿರುತ್ತೆ ಇದು ಬಹುಪಕ್ಷ ಪದ್ಧತಿಯಲ್ಲಿ ಮಾತ್ರ ಅಸ್ತಿತ್ವದಲ್ಲಿರಲಿಕ್ಕೆ ಸಾಧ್ಯ. ಎರಡೇ ಪಕ್ಷಗಳು ಅಥವಾ ಒಂದು ಪಕ್ಷಗಳಿದ್ದಂಥ ಸಂದರ್ಭದಲ್ಲಿ ಇದು ಅಸ್ತಿತ್ವದಲ್ಲಿರಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಚೀನಾದಲ್ಲಿ ಸಮ್ಮಿಶ್ರ ಸರ್ಕಾರ ಬರೋದಿಲ್ಲ ಅಂತ ಮೊದಲೇ ಹೇಳಿದೆ, ಏಕೆಂದರೆ ಒಂದೇ ಪಕ್ಷ ಇರುತ್ತೆ, ಅದೇ ಅಧಿಕಾರವನ್ನು ಪಡ್ಕೊಳ್ಳುತ್ತೆ. ಹಾಗೆ ಅಮೆರಿಕದಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ, ಏಕೆಂದರೆ ದ್ವಿಪಕ್ಷ ಪದ್ಧತಿ ಇರುತ್ತೆ, ಯಾವುದೋ ಒಂದು ಪಕ್ಷ ಮಾತ್ರ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಬಹುಪಕ್ಷಗಳಿದ್ದಾಗ ಮತಗಳ ವಿಭಜನೆ ಆಗುತ್ತೆ, ಯಾವ ಪಕ್ಷಕ್ಕೂ ಬಹುಮತ ಬರೋದಿಲ್ಲ, ಆಗ ಸಮ್ಮಿಶ್ರ ಸರ್ಕಾರ ರಚನೆ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಬಹುಪಕ್ಷ ಪದ್ಧತಿಯಲ್ಲಿ ಮಾತ್ರ ಇದಿರಲಿಕ್ಕೆ ಸಾಧ್ಯ ಆಗುತ್ತೆ, ಇದೊಂದು ಲಕ್ಷಣ. ಹಾಗೆ ಎರಡನೇದಾಗಿ ಇದೊಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ. ಇಲ್ಲೂ ಕೂಡ ಚುನಾವಣೆಗಳು ನಡೀತವೆ. ಚುನಾವಣೆಗಳು ನಡೆದು ಆಗ ಯಾವುದೇ ಪಕ್ಷ ಬಹುಮತ ಪಡೆದಿದ್ದಾಗ ಮಾತ್ರ ಇದು ರಚನೆ ಆಗುತ್ತೆ. ಚುನಾವಣೆಗಳ ಮೂಲಕನೇ ಆಯ್ಕೆ ಆಗೋದ್ರಿಂದ ಇದು ಕೂಡ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಆಗಿರುವಂಥದ್ದು ನಾವು ಕಾಣ್ತೇವೆ. ಹಾಗೆ ಮೂರನೇದಾಗಿ ಇದು ಏಕಪಕ್ಷ ಪದ್ಧತಿಯ ಒಂದು ಪ್ರಾಬಲ್ಯಕ್ಕೆ ಒಂದು ಸವಾಲಾಗಿದ್ದು, ಚಿಕ್ಕ ಪುಟ್ಟ ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಪ್ರಬಲ ಪಕ್ಷಗಳ ವಿರುದ್ಧ ಸ್ಪರ್ಧಿಸಿ ಅಧಿಕಾರವನ್ನು ಕಸಿದುಕೊಳ್ತವೆ. ಅಂದರೆ ಇಲ್ಲಿ ಏಕಪಕ್ಷದ ಪ್ರಾಬಲ್ಯಕ್ಕೆ ಒಂದು ಹೊಡೆತ ಬೀಳುವಂಥ ಅಂಶವನ್ನು ಕೂಡ ನಾವು ಕಾಣ್ತೇವೆ. ಚಿಕ್ಕ ಪುಟ್ಟ ಪಕ್ಷಗಳು ಕೂಡ ಪ್ರಬಲ ರಾಜಕೀಯ ಪಕ್ಷಗಳ ವಿರುದ್ಧ ಸ್ಪರ್ಧಿಸಿ ಅವುಗಳ ಒಂದು ಅಧಿಕಾರವನ್ನು ಕಿತ್ತುಕೊಳ್ತವೆ, ಅವುಗಳ ಸ್ಥಾನಗಳನ್ನ ಕಿತ್ತುಕೊಳ್ಳುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ನಾಲ್ಕನೇದಾಗಿ ಇದು ಚುನಾವಣಾ ಪೂರ್ವ ಅಥವಾ ಚುನಾವಣೋತ್ತರ ಒಂದು ವ್ಯವಸ್ಥೆಯಾಗಿದೆ. ಚುನಾವಣಾ ಪೂರ್ವ ಅಂದರೆ ಚುನಾವಣೆಗಿಂತ ಮುಂಚೆನೇ ಮೈತ್ರಿ ಮಾಡಿಕೊಂಡು ಚುನಾವಣೆಗೆ ಹೋಗಿ ಗೆದ್ದು ಸರ್ಕಾರ ರಚನೆ ಮಾಡುವಂಥದ್ದು. ಚುನಾವಣೋತ್ತರ ಅಂದರೆ ಚುನಾವಣೆ ನಡೆದ ನಂತರದಲ್ಲಿ ಯಾವುದೇ ಪಕ್ಷ ಬಹುಮತ ಪಡೆಯದಿದ್ದಾಗ ಆಗ ಎರಡಕ್ಕಿಂತ ಹೆಚ್ಚು ಪಕ್ಷಗಳು ಒಟ್ಟಿಗೆ ಸೇರಿಕೊಂಡು ಸರ್ಕಾರವನ್ನು ರಚನೆ ಮಾಡುವಂಥದ್ದು. ಹಾಗೆ ಐದನೇದಾಗಿ ಸಮ್ಮಿಶ್ರ ಸರ್ಕಾರಗಳು ಅಥವಾ ಮಿತ್ರ ಪಕ್ಷಗಳು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮವನ್ನು ರಾಜ್ಯಾಡಳಿತದಲ್ಲಿ ಬಯಸ್ತವೆ. ಅಂದರೆ ಎಲ್ಲ ಮಿತ್ರ ಪಕ್ಷಗಳು ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಆ ಒಂದು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮದಲ್ಲಿ ಸೇರಿಸಲಿಕ್ಕೆ ಪ್ರಯತ್ನ ಪಡ್ತವೆ. ಆ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳ ಆಧಾರದಲ್ಲಿ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ, ರಾಜ್ಯಾಡಳಿತವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಅವುಗಳು ಬಯಸುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಆರನೇದಾಗಿ ತುರ್ತಿನ ಸಂದರ್ಭದಲ್ಲಿ ರಾಷ್ಟ್ರೀಯ ಸರ್ಕಾರವನ್ನು ಸಮ್ಮಿಶ್ರ ವ್ಯವಸ್ಥೆಯ ಮೂಲಕ ರಚಿಸಲಾಗುತ್ತೆ. ಇದು ಇನ್ನೊಂದು ರೀತಿ ಹೇಳ್ದಲ್ಲ, ಆಗಲೇ ಮೊದಲು ಹೇಳಿದ್ದೀನಿ. ತುರ್ತಿನ ಸಂದರ್ಭದಲ್ಲಿ ಈಗ ರಾಷ್ಟ್ರೀಯ ವಿಪತ್ತುಗಳು ಉಂಟಾಗ್ಬೋದು ಅಥವಾ ಬಾಹ್ಯ ದಾಳಿಗಳಾದಂಥ ಸಂದರ್ಭದಲ್ಲಿ, ರಾಜಕೀಯ ಅಸ್ಥಿರತೆ ಉಂಟಾದ ಸಂದರ್ಭದಲ್ಲಿ, ಇಂಥ ಸಂದರ್ಭಗಳಲ್ಲಿ ಆ ತುರ್ತಿನ ಸಂದರ್ಭದಲ್ಲಿ ಕೂಡ ಸಮ್ಮಿಶ್ರ ವ್ಯವಸ್ಥೆಯ ಮೂಲಕ ಸರ್ಕಾರ ರಚನೆ ಮಾಡ್ಬೋದು. ಹಾಗೆ ಏಳನೇದಾಗಿ ಈ ವ್ಯವಸ್ಥೆಯಲ್ಲಿ ಪ್ರಧಾನಿಯವರು ಸರ್ಕಾರದ ಮುಖ್ಯಸ್ಥರಾಗಿದ್ದರೂ ಸಹ ಸ್ವತಂತ್ರವಾಗಿ ನಿರ್ಧಾರಗಳನ್ನ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿ, ಪ್ರಧಾನಮಂತ್ರಿಯವರು ಸರ್ಕಾರದ ಮುಖ್ಯಸ್ಥರು ಭಾರತ ಸಂಸದೀಯ ವ್ಯವಸ್ಥೆಯಲ್ಲಿ, ಆದರೆ ಅವರು ಒಂದು ಸಂಪೂರ್ಣವಾದಂಥ ಅಧಿಕಾರ ಅವರಿಗಿರುತ್ತೆ. ಆದರೆ ಅವರು ಕೆಲವು ಸಂದರ್ಭದಲ್ಲಿ ಸ್ವತಂತ್ರ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗದಿರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಆ ಒಂದು ಅಂಶ ತಿಳ್ಕೊಬೇಕಾಗುತ್ತೆ. ಹಾಗೆ ಎಂಟನೇದಾಗಿ ಸರ್ಕಾರದ ಮುಖ್ಯಸ್ಥರಾಗಿರುವಂಥ ನಾಯಕ ಪ್ರಬಲ ಪಕ್ಷ ಅಥವಾ ಎಲ್ಲ ಮಿತ್ರ ಪಕ್ಷಗಳ ಸರ್ವಸಮ್ಮತ ವ್ಯಕ್ತಿಯಾಗಿರಬೇಕು. ಯಾರು ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗಬೇಕು ಅಂತಂದಾಗ ಆ ಮುಖ್ಯಸ್ಥರಾಗುವಂಥವರು ಪ್ರಬಲ ಪಕ್ಷ, ದೊಡ್ಡ ಪಕ್ಷ ಏನಿರುತ್ತೆ ಆ ಪಕ್ಷದ ನಾಯಕರಾಗಿರ್ತಾರೆ. ಮತ್ತು ಎಲ್ಲ ಪಕ್ಷಗಳು ಒಪ್ಪಿಕೊಳ್ಳುವಂಥ ಒಂದು ಸರ್ವಸಮ್ಮತ ವ್ಯಕ್ತಿಯಾಗಿರಬೇಕಾಗುತ್ತೆ ಅನ್ನೋ ಅಂಶವನ್ನು ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಒಂಬತ್ತನೇ ಒಂದು ಅಂಶ ಅಂದರೆ ಮಿತ್ರ ಪಕ್ಷಗಳು
ತಮ್ಮ ನಿಲುವಿಗೆ ಅಂಟಿಕೊಳ್ಳುವುದರ ಮೂಲಕ ಯಾವುದೇ ಒಂದು ಸಂದರ್ಭದಲ್ಲಿ ಆ ಒಂದು ಸಮ್ಮಿಶ್ರ ವ್ಯವಸ್ಥೆಯ ಮೈತ್ರಿಕೂಟದಿಂದ ಹೊರಬರಲಿಕ್ಕೆ ಸ್ವತಂತ್ರವಾಗಿರ್ತವೆ. ಅಂದರೆ ಈ ಒಂದು ಮಿತ್ರ ಪಕ್ಷಗಳೇನಿರ್ತವೆ ಅವುಗಳ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾದರೆ ಅಂಥ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಬೇಕಾದರೆ ಅವು ಹೊರಬರಲಿಕ್ಕೆ ಅವಕಾಶ ಇರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಇತ್ತೀಚಿನ ನಾವು ಒಂದು ಉದಾಹರಣೆ ನೋಡೋದಾದರೆ ಈಗ TDP ಪಕ್ಷ, ತೆಲುಗು ದೇಶಂ ಪಕ್ಷ ಇದೆ. ಅದು ಒಂದು ಕೆಲವು ಸಂದರ್ಭದಲ್ಲಿ ಚಂದ್ರಬಾಬು ನಾಯ್ಡು ಅವರು ಸರ್ಕಾರದ ಜೊತೆಯಲ್ಲಿ ಅಥವಾ ಒಂದು ಭಿನ್ನಾಭಿಪ್ರಾಯಗಳು ಉಂಟಾದ ಸಂದರ್ಭದಲ್ಲಿ ಅವರು NDA ಮೈತ್ರಿಕೂಟದಿಂದ ಹೊರಗಡೆ ಬಂದಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಇದೊಂದು ನಾವು ಉದಾಹರಣೆಯಾಗಿ ಗಮನಿಸಿದರೆ ಹಲವಾರು ರೀತಿಯ ಉದಾಹರಣೆಗಳನ್ನ ನಾವು ನೋಡ್ಬೋದು. ಹಾಗೆ ಸಮ್ಮಿಶ್ರ ಸರ್ಕಾರಗಳು ಸಾಮಾನ್ಯವಾಗಿ ಅಸ್ಥಿರವಾದವುಗಳಾಗಿರ್ತವೆ. ಸಮ್ಮಿಶ್ರ ಸರ್ಕಾರಗಳು ಏನಿರ್ತವೆ ಇವುಗಳು ನಿರಂತರವಾಗಿ ಮುಂದುವರ್ಕೊಂಡು ಹೋಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಇತ್ತೀಚೆಗೆ ನಾವು ಗಮನಿಸೋದಾದರೆ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ, ಹಾಗೆ ಹಿಂದೆ ವಾಜಪೇಯಿ ಅವರ ನೇತೃತ್ವದಲ್ಲಿ, ಹಾಗೆ ಇತ್ತೀಚಿನ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿರುವಂಥ ಸರ್ಕಾರಗಳು ಮಾತ್ರ ಹೆಚ್ಚು ಒಂದು ಸ್ಥಿರತೆಯನ್ನು ಹೊಂದಿ ಅವು ಮುಂದುವರ್ಕೊ ಬರ್ತಿರುವಂಥದ್ದು ನಾವು ಕಾಣ್ತೇವೆ. ಏಕೆಂದರೆ ಒಂದು ಪಕ್ಷ ಹೆಚ್ಚು ಪ್ರಾಬಲ್ಯತೆಯನ್ನು ಪಡ್ಕೊಂಡಿರೋದ್ರಿಂದ. ಆದರೆ ಹಿಂದೆ ಇದ್ದಂಥ ಉದಾಹರಣೆಗೆ ನಾವು HD ದೇವೇಗೌಡ ಅವರ ನೇತೃತ್ವದ ಒಂದು ಸಮ್ಮಿಶ್ರ ಸರ್ಕಾರ ಇರ್ಬೋದು, ಹಾಗೆ IK ಗುಜರಾಲ್ ಅವರ ನೇತೃತ್ವದ ಒಂದು ಸಮ್ಮಿಶ್ರ ಸರ್ಕಾರಗಳಿಂದ ಅವುಗಳು ಅಸ್ಥಿರ ಸರ್ಕಾರಗಳಾಗಿದ್ದಂಥ ಅಂಶವನ್ನು ನಾವಿಲ್ಲಿ ಗಮನಿಸ್ತೇವೆ. ಅಂದರೆ ಹೆಚ್ಚು ಕಾಲ ಅವುಗಳು ಇರಲಿಲ್ಲ, ಅಲ್ಲಿ ಕಿತ್ತಾಟಗಳು ಬಂದ ಸಂದರ್ಭದಲ್ಲಿ ಅವುಗಳು ಬಿದ್ದೋಗುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹೀಗೆ ಸಮ್ಮಿಶ್ರ ಸರ್ಕಾರಗಳು ಸಾಮಾನ್ಯವಾಗಿ ಅಸ್ಥಿರವಾದಂಥವುಗಳಾಗಿರ್ತವೆ. ನಾವು ಅದನ್ನು ಕೇಂದ್ರ ಮಟ್ಟದಲ್ಲಿ ಮಾತ್ರ ಅಲ್ಲ, ರಾಜ್ಯಗಳ ಮಟ್ಟದಲ್ಲೂ ಕೂಡ ನಾವು ಅದನ್ನು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಕರ್ನಾಟಕದ ರಚನೆ ಆದಂಥ ಈ ಒಂದು ಕಾಂಗ್ರೆಸ್ ಮತ್ತು ಒಂದು JDS ನೇತೃತ್ವದ ಸಮ್ಮಿಶ್ರ ಸರ್ಕಾರ ಮಧ್ಯದಲ್ಲೇ ಒಂದು ಪತನ ಆದಂಥನ್ನು ಕೂಡ ನಾವು ಕಾಣ್ತೇವೆ. ಹಾಗೆ ಆನಂತರದಲ್ಲಿ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು JDS ಮತ್ತು BJP ಪಕ್ಷದ ನೇತೃತ್ವದಲ್ಲಿ ರಚನೆ ಆದಂಥ ಒಂದು ಸಮ್ಮಿಶ್ರ ಸರ್ಕಾರ ಕೂಡ ಪತನ ಆದಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಈ ರೀತಿ ಕೆಲವು ಸಂದರ್ಭದಲ್ಲಿ ಅದು ಅಸ್ಥಿರವಾದಂಥ ಸರ್ಕಾರಗಳಾಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಆ ಒಂದು ಅಂಶವನ್ನು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಇದಿಷ್ಟು ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳು. ಹಾಗೆ ನೆಕ್ಸ್ಟ್ ನಾವು ಸಮ್ಮಿಶ್ರ ಸರ್ಕಾರದ ಒಂದು ಗುಣಗಳೇನು, ಈ ಒಂದು ಸಮ್ಮಿಶ್ರ ಸರ್ಕಾರದಿಂದ ಉಂಟಾಗುವಂಥ ಗುಣಗಳು, ಮೆರಿಟ್ಸ್ ಆಫ್ ಕೊಯ್ಲೇಷನ್ ಗೌರ್ಮೆಂಟ್ಸ್ ಅಂತ ನಾವು ಅದನ್ನು ಕರಿತೇವೆ. ಇದರಿಂದ ಉಂಟಾಗುವಂಥ ಗುಣಗಳೇನಂತ ಅಂದಾಗ ನಾವು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ನೋಡಿ, ಆಡಳಿತದಲ್ಲಿ ಚಿಕ್ಕ ಮತ್ತು ದೊಡ್ಡ ಪಕ್ಷಗಳು ಭಾಗಿಯಾಗೋದ್ರಿಂದ ಒಟ್ಟಾರೆ ಜನತೆಯನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ ದೊಡ್ಡ ಪಕ್ಷಗಳು ಇರ್ತವೆ, ಹಾಗೆ ಚಿಕ್ಕ ಪಕ್ಷಗಳು ಇರ್ತವೆ. ಹಾಗಾಗಿ ಇಡೀ ಒಟ್ಟಾರೆ ಜನತೆಯನ್ನು ಪ್ರತಿನಿಧಿಸುತ್ತೆ. ಎಲ್ಲ ಪ್ರದೇಶಗಳ ಎಲ್ಲ ರಾಜ್ಯಗಳ ಪಕ್ಷಗಳು ಕೂಡ ಅಲ್ಲಿ ಸೇರಿಕೊಂಡಿರೋದ್ರಿಂದ ಅದು ಒಟ್ಟಾರೆ ಜನತೆ ಪ್ರತಿನಿಧಿಸುತ್ತೆ. ಹಾಗೆ ತೀರ್ಮಾನ ಕೈಗೊಳ್ಳುವ ವಿಷಯದಲ್ಲಿ ಅವಕಾಶ ಕಲ್ಪಿಸಿ ಪ್ರಾದೇಶಿಕ ಅಸಮಾನತೆಯನ್ನು ಕಡಿಮೆ ಮಾಡುತ್ತದೆ. ತೀರ್ಮಾನ ಕೈಗೊಳ್ಳುವ ಸಂದರ್ಭದಲ್ಲಿ ಎಲ್ಲ ಪ್ರದೇಶಗಳಿಗೆ ಸೇರಿದಂಥ ಒಂದು ನಾಯಕರುಗಳಿರೋದ್ರಿಂದ ಅವನ ಪ್ರಾದೇಶಿಕ ಅಸಮಾನತೆಯನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಎರಡನೇ ಒಂದು ಅಂಶ ಅಂತಂದರೆ ರಾಷ್ಟ್ರೀಯ ನೀತಿಗಳು, ವಿವಾದಗಳು ಮತ್ತು ಯೋಜನೆಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕ ಅಭಿಪ್ರಾಯವನ್ನು ಪ್ರತಿನಿಧಿಸುವಂಥ ತೀರ್ಮಾನ ಕೈಗೊಳ್ಳುವ ಅವಕಾಶವನ್ನು ಕಲ್ಪಿಸುತ್ತದೆ. ಅಂದರೆ ಇಂಥ ಒಂದು ವಿವಾದಗಳ ಸಂದರ್ಭದಲ್ಲಿ ಅಥವಾ ನೀತಿಗಳ ಸಂದರ್ಭದಲ್ಲಿ ಎಲ್ರಿಗೂ ಒಪ್ಪಿಗೆ ಆಗುವಂಥ ಸಾರ್ವಜನಿಕ ಅಭಿಪ್ರಾಯಕ್ಕೆ ಬದ್ಧವಾಗಿರುವಂಥ ತೀರ್ಮಾನಗಳನ್ನ ಕೈಗೊಳ್ಳಲಿಕ್ಕೆ ಅವಕಾಶ ಕಲ್ಪಿಸ್ಕೊಡೋದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಮೂರನೇದಾಗಿ ಆಡಳಿತದಲ್ಲಿ ವೈವಿಧ್ಯತೆ ಮತ್ತು ಬಹುತ್ವವನ್ನು ಕಲ್ಪಿಸುತ್ತದೆ. ಅಂದರೆ ಇಲ್ಲಿ ಆಡಳಿತದಲ್ಲಿ ಒಂದೇ ಪಕ್ಷ ಇರೋದಿಲ್ಲ, ಹಲವಾರು ಪಕ್ಷಗಳಿರೋದ್ರಿಂದ ಎಲ್ಲ ಪಕ್ಷಗಳ ಒಂದು ಸಮ್ಮಿಳಿತ ಆಗಿರುತ್ತೆ. ಹಾಗಾಗಿ ವೈವಿಧ್ಯತೆ ಇರುತ್ತೆ ಮತ್ತು ಬಹುತ್ವವನ್ನು ಕಾಣಲಿಕ್ಕೆ ನಾವಿಲ್ಲಿ ಸಾಧ್ಯ ಆಗುವಂಥದ್ದು ನಾವು ಕಾಣ್ತೇವೆ. ಹಾಗೆ ನಾಲ್ಕನೇದಾಗಿ ಜನರ ನಾಡಿ ಮಿಡಿತವನ್ನು ಅರಿತು ಅವರಿಗೆ ಉತ್ತಮ ಆಡಳಿತವನ್ನು ಒದಗಿಸುತ್ತದೆ. ಏಕೆಂದರೆ ಸಮ್ಮಿಶ್ರ ಸರ್ಕಾರ ಅಂದಾಗಲೇ ಅವರು ಬಹುಮತವನ್ನು ಪಡೆದೇನೆ ಹಲವಾರು ಪಕ್ಷಗಳು ಒಟ್ಟಿಗೆ ಸೇರಿಕೊಂಡಿರ್ತವೆ. ಹಾಗಾಗಿ ಜನರ ಒಂದು ನಾಡಿಮಿಡಿತವನ್ನು ಅರಿತು ಅವ್ರು ಏನು ಬೇಕು ಅನ್ನೋ ಒಂದು ಅಂಶವನ್ನು ಎಲ್ಲ ಪಕ್ಷಗಳು ಕೂಡ ನೀಡಲಿಕ್ಕೆ ಪ್ರಯತ್ನವನ್ನು ಪಡ್ತಿರ್ತವೆ. ಅಂಥ ಸಂದರ್ಭದಲ್ಲಿ ಒಂದು ಪಕ್ಷ ಮತ್ತೊಂದು ಪಕ್ಷದ ಮೇಲೆ ಪೈಪೋಟಿಯಿಂದ ಆ ಜನರಿಗೆ ಅಗತ್ಯವಾದಂಥ ಒಂದು ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ನೀಡುವಂಥ ಒಂದು ಪ್ರಯತ್ನವನ್ನು ನೀಡಿ ಉತ್ತಮ ಆಡಳಿತವನ್ನು ಒದಗಿಸ್ಕೊಡುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಐದನೇದಾಗಿ ಹಲವಾರು ರಾಜಕೀಯ ಪಕ್ಷಗಳ ಅಸ್ತಿತ್ವವಿರುವುದರಿಂದ ಜನರಿಗೆ ವಿಶಾಲವಾದಂಥ ಆಯ್ಕೆಯ ಅವಕಾಶ ದೊರೆಯುತ್ತದೆ. ಯಾವುದೇ ಒಂದೇ ಪಕ್ಷ ಅಂತ ಇದ್ದಾಗ ನಾವು ಅವರನ್ನೇ ಆಯ್ಕೆ ಮಾಡಬೇಕಾಗುತ್ತೆ, ಅಥವಾ ಎರಡು ಪಕ್ಷಗಳಿಂದ ಅಂತ ಇದ್ದಾಗ ಅವರು ಅಥವಾ ಇವರನ್ನು ಆಯ್ಕೆ ಮಾಡಬೇಕಾಗುತ್ತೆ. ಆದರೆ ವಿಶಾಲವಾದಂಥ ಆಯ್ಕೆ ಸ್ವತಂತ್ರ ಎಲ್ಲಿ ಸಿಗುತ್ತೆ ಅಂದರೆ ಅದು ಈ ಒಂದು ಸಮ್ಮಿಶ್ರ ವ್ಯವಸ್ಥೆಯಲ್ಲಿ ಹಲವಾರು ರಾಜಕೀಯ ಪಕ್ಷಗಳಿದ್ದಾಗ ವಿಶಾಲವಾದಂಥ ಆಯ್ಕೆ ಸ್ವತಂತ್ರ ಜನರಿಗೆ ದೊರೆಯಲಿಕ್ಕೆ ಸಾಧ್ಯ ಆಗುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಆರನೇದಾಗಿ ಸಮ್ಮಿಶ್ರ ವ್ಯವಸ್ಥೆಯು ಒಂದೇ ಪಕ್ಷದ ಆಳ್ವಿಕೆಗೆ ಅವಕಾಶ ನೀಡುವುದಿಲ್ಲ. ಪ್ರಧಾನಮಂತ್ರಿಯನ್ನು ಒಳಗೊಂಡಂತೆ ಯಾವುದೇ ಮಂತ್ರಿ ದಬ್ಬಾಳಿಕೆಯಿಂದ ವರ್ತಿಸಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ ಅನ್ನೋ ಅಂಶವನ್ನು ಕೂಡ ರಾಜ್ಯದಲ್ಲಾದರೆ ಮುಖ್ಯಮಂತ್ರಿ ಮತ್ತು ಅವರ ಮಂತ್ರಿಗಳು ಅಂತ ಅನ್ಕೋಬೋದು. ಅಂದರೆ ಸಮ್ಮಿಶ್ರ ವ್ಯವಸ್ಥೆಯನ್ನು ಹೊಂದಿರುವಂಥ ಒಂದು ವ್ಯವಸ್ಥೆಯಲ್ಲಿ ಅಲ್ಲಿ ಏಕಪಕ್ಷದ ಆಳ್ವಿಕೆಗೆ ಅವಕಾಶ ಇರೋದಿಲ್ಲ. ಪ್ರಧಾನಮಂತ್ರಿಗಳನ್ನು ಒಳಗೊಂಡಂತೆ ಅಥವಾ ಮುಖ್ಯಮಂತ್ರಿಯನ್ನು ಒಳಗೊಂಡಂತೆ ಅವರ ಮಂತ್ರಿಗಳೇನಿರ್ತಾರೆ ಅವರುಗಳು ಕೂಡ ದಬ್ಬಾಳಿಕೆಯಿಂದ ವರ್ತಿಸಲಿಕ್ಕೆ ಸಾಧ್ಯ ಇಲ್ಲದಿರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಸಮ್ಮಿಶ್ರ ಸರ್ಕಾರದ ಒಂದು ಅವಗುಣಗಳೇನು ಅಂತ ನಾವು ನೋಡೋ ಸಂದರ್ಭದಲ್ಲಿ ಡಿಮೆರಿಟ್ಸ್ ಆಫ್ ಕೊಯ್ಲೇಷನ್ ಗೌರ್ಮೆಂಟ್ ಅಂತ ನಾವು ಮುಖ್ಯವಾಗಿ ಅಂಶವನ್ನು ಗಮನಿಸಬೇಕಾಗುತ್ತೆ. ನೋಡಿ, ಮೊದಲನೇದಾಗಿ ವಿಭಿನ್ನ ಸೈದ್ಧಾಂತಿಕ ಒಂದು ನೆಲೆಯನ್ನು ಒಳಗೊಂಡಿರುವಂಥ ವಿವಿಧ ಪಕ್ಷಗಳ ನಾಯಕರುಗಳು ಇರೋದರಿಂದ ಒಮ್ಮತದ ನಿರ್ಧಾರಕ್ಕೆ ಬರುವುದು ಕಷ್ಟಕರ. ಆದ್ದರಿಂದ ರಾಜಕೀಯ ಅಸ್ಥಿರತೆಗೆ ಇದು ಕಾರಣವಾಗುತ್ತೆ. ಏಕೆಂದರೆ
ಒಂದು ಪಕ್ಷದ ಸರ್ಕಾರ ಇದ್ದಾಗಲೇ ಅಲ್ಲಿ ಹಲವಾರು ಭಿನ್ನಾಭಿಪ್ರಾಯಗಳು, ಕಿತ್ತಾಟಗಳು, ಒಂದು ಭಿನ್ನಮತಗಳು ಉಂಟಾಗುವಂಥದ್ದು ನಾವು ಕಾಣ್ತೇವೆ. ಅಂಥದ್ರಲ್ಲಿ ಹಲವಾರು ರಾಜಕೀಯ ಪಕ್ಷಗಳು ಒಟ್ಟಿಗೆ ಸೇರಿಕೊಂಡು ಸರ್ಕಾರ ರಚನೆ ಮಾಡಿದಾಗ ಅವುಗಳ ನಡುವೆ, ನಾಯಕರ ನಡುವೆ ಒಂದು ಒಮ್ಮತದ ನಿರ್ಧಾರಕ್ಕೆ ಬರಲಿಕ್ಕೆ ಕಷ್ಟಕರ ಆಗುತ್ತೆ. ಅದರಿಂದ ರಾಜಕೀಯ ಅಸ್ಥಿರತೆ, ಅಂದರೆ ಸರ್ಕಾರಗಳು ಬಿದ್ದೋಗುವಂಥ ಸಾಧ್ಯತೆಗಳು ಕೂಡ ಇರುವಂಥ ಅಂಶವನ್ನು ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಎರಡನೇದಾಗಿ, ಸಮ್ಮಿಶ್ರ ಸರ್ಕಾರವು ಪರಸ್ಪರ ಒಪ್ಪಿಗೆಯನ್ನು ಆಧರಿಸಿರುವುದರಿಂದ ಸರ್ಕಾರದ ಮುಖ್ಯಸ್ಥರು ಸಂಪುಟದ ರಚನೆಯಲ್ಲಾಗಲಿ ರಾಷ್ಟ್ರೀಯ ನೀತಿಗಳನ್ನು ರೂಪಿಸುವಲ್ಲಾಗಲಿ ಮುಕ್ತವಾಗಿ ವರ್ತಿಸಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಪ್ರಧಾನಮಂತ್ರಿ ನಾಯಕತ್ವ ಇರುತ್ತೆ, ಹಾಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ನಾಯಕತ್ವ ಇರುತ್ತೆ. ಅವರು ಬಹಳ ಮುಖ್ಯವಾದಂಥ ನಿರ್ಧಾರಗಳನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ಬಹಳ ಮುಖ್ಯವಾದಂಥ ಪಾತ್ರ ವಹಿಸ್ತಾರೆ. ಮಂತ್ರಿಮಂಡಲದ ಅಥವಾ ರಚನೆಯಲ್ಲಿ, ಸಂಪುಟದ ರಚನೆಯಲ್ಲಿ ಬಹಳ ಒಂದು ಅವರಿಗೆ ಅಂತಿಮವಾದಂಥ ಪರಮಾಧಿಕಾರ ಇರುವಂಥದ್ದು ನಾವು ಗಮನಿಸ್ತೇವೆ. ಆದರೆ ಸಮ್ಮಿಶ್ರ ಸರ್ಕಾರ ರಚನೆ ಮಾಡುವ ಸಂದರ್ಭದಲ್ಲಿ ಆಗ ಅವರು ಸ್ವಲ್ಪ ಮಟ್ಟಿಗೆ ಹೊಂದಾಣಿಕೆಯನ್ನು ಮಾಡ್ಕೊಳ್ಳುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುವಂಥ ಅಂಶವನ್ನು ಕೂಡ ನಾವು ಕಾಣ್ತೇವೆ. ಅವರು ಮುಕ್ತವಾಗಿ ವರ್ತಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಅಂಶವನ್ನು ತಿಳ್ಕೊಬೇಕಾಗುತ್ತೆ. ಹಾಗೆ ಮೂರನೇದಾಗಿ, ಸಂಸದೀಯ ಸರ್ಕಾರ ಒಂದು ವ್ಯವಸ್ಥೆಯಲ್ಲಿ ಸಮ್ಮಿಶ್ರ ಕೂಟ ಪ್ರತಿಯೊಂದು ಮಿತ್ರ ಪಕ್ಷವೂ ಕೂಡ ತನ್ನದೇ ಆದಂಥ ಒಂದು ಮತದಾರರನ್ನು ಹೊಂದಿರುತ್ತೆ. ಅವರಿಗೆ ನಿಗದಿತ ಯೋಜನೆಗಳನ್ನು ರೂಪಿಸುವಂಥ ಒಂದು ಭರವಸೆಯನ್ನು ನೀಡಿರುತ್ತೆ. ಹಾಗಾಗಿ ತನ್ನ ಪಕ್ಷದ ಒಂದು ಪ್ರಣಾಳಿಕೆಯ ಕಡೆಗೆ, ಕಾರ್ಯಕ್ರಮಗಳ ಕಡೆಗೆ ಹೆಚ್ಚು ಒಲವಿರುತ್ತೆ ಹೊರತು ಇತರ ಪಕ್ಷಗಳ ಒಂದು ಪ್ರಣಾಳಿಕೆ ಅಥವಾ ಕಾರ್ಯಕ್ರಮಗಳ ಕಡೆಗೆ ಅದಕ್ಕೆ ಒಲವಿರೋದಿಲ್ಲ. ಇತರ ಪಕ್ಷಗಳ ಮತದಾರರು ಇರ್ತಾರೆ, ಅವರ ಕಡೆಗೆ ಅದರ ಒಲವು ಕಡಿಮೆ ಇರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗಾಗಿ ಪ್ರತಿಯೊಂದು ಪಕ್ಷವೂ ಕೂಡ ತನ್ನ ಒಂದು ಪಕ್ಷದ ಮತದಾರರು ಏನಿರ್ತಾರೆ ಅವ್ರ ಕಡೆಗೆ ಹೆಚ್ಚು ಒಲವನ್ನು ಹೊಂದುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಹಾಗೆ ನಾಲ್ಕನೇ ಒಂದು ಇದರ ಒಂದು ಅವಗುಣ ಅಂತಂದರೆ, ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಒಂದು ಯೋಜನೆಗೆ ಬದ್ಧವಾಗಿದ್ದರೂ ಕೂಡ ಮಂತ್ರಿಮಂಡಲವು ಸಾಮೂಹಿಕ ಜವಾಬ್ದಾರಿಯಿಂದ ಒಂದು ಘಟಕದಂತೆ ಕಾರ್ಯನಿರ್ವಹಿಸುತ್ತಿರ್ತದೆ. ನೋಡಿ, ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಇರುತ್ತೆ, ಎಲ್ಲ ಪಕ್ಷಗಳ ಒಂದು ಕಾರ್ಯಕ್ರಮಗಳು ಒಟ್ಟುಗೂಡಿಸಿ ಮಾಡಿರ್ತಾರೆ. ಈ ಒಂದು ಮಂತ್ರಿಮಂಡಲ ಒಂದು ಘಟಕದಂತೆ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಆದರೆ ಯಾವುದೇ ರೀತಿಯಾದ ತಪ್ಪುಗಳಿಗೆ, ಆಡಳಿತದ ವ್ಯತ್ಯಾಸಗಳಿಗೆ ಯಾರೂ ಕೂಡ ಜವಾಬ್ದಾರಿ ಹೊತ್ತುಕೊಳ್ಳೋದಿಲ್ಲ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಒಂದು ಪ್ರಬಲ ಪಕ್ಷ ಇದ್ದಂಥ ಸಂದರ್ಭದಲ್ಲಿ ಅದರ ಮೇಲೆ ಜವಾಬ್ದಾರಿ ಇರುತ್ತೆ. ಆದರೆ ಈ ಹಲವಾರು ಪಕ್ಷಗಳಿದ್ದಾಗ ಏನಾಗುತ್ತೆ, ಸಣ್ಣ ಪುಟ್ಟ ಪಕ್ಷಗಳು ಸೇರ್ಕೊಂಡು ರಚನೆ ಮಾಡಿದಾಗ ಒಂದು ಜವಾಬ್ದಾರಿ ಇನ್ನೊಂದ್ರ ಮೇಲೆ, ಇನ್ನೊಂದು ಜವಾಬ್ದಾರಿ ಇನ್ನೊಂದ್ರ ಮೇಲೆ, ಈ ರೀತಿ ಜವಾಬ್ದಾರಿಯನ್ನು ನುಣುಚಿಕೊಳ್ಳುವಂಥ ಪ್ರಯತ್ನಗಳು ನಡೆಯುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಹಾಗಾಗಿ ಜವಾಬ್ದಾರಿ ಅನ್ನೋದು ಇದರಲ್ಲಿ ಸ್ವಲ್ಪ ಕಾಣುವಂಥ ಕಡಿಮೆ. ಹಾಗೆ ಐದನೇದಾಗಿ, ಆಡಳಿತಾತ್ಮಕ ಗೌಪ್ಯತೆ ನಿರ್ವಹಣೆ ಸಾಧ್ಯವಿಲ್ಲ. ನೋಡಿ, ಇಲ್ಲಿ ಸರ್ಕಾರದಲ್ಲಿ ಆಡಳಿತಾತ್ಮಕ ಗೌಪ್ಯತೆ ಬಹಳ ಮುಖ್ಯ. ನಾವು ಸಂಸದೀಯ ಸರ್ಕಾರ ಪದ್ಧತಿಯ ಒಂದು ಬಹಳ ಮುಖ್ಯವಾದ ಲಕ್ಷಣ ಅಂದರೆ ಅದು ಗೌಪ್ಯತೆ, ಸೀಕ್ರೆಸಿ ಅಂತ ನಾವು ಕರಿತೇವೆ. ನೋಡಿ, ಗೌಪ್ಯತೆ ಅನ್ನೋದು ಬಹಳ ಮುಖ್ಯ. ಆದರೆ ಸಮ್ಮಿಶ್ರ ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ಸಚಿವ ಸಂಪುಟದಲ್ಲಿ ಕೈಗೊಂಡಂಥ ಸೂಕ್ಷ್ಮ ಸ್ವರೂಪದ ಒಂದು ನಿರ್ಣಯಗಳನ್ನ ಮಿತ್ರ ಪಕ್ಷಗಳಿಗೆ ತಿಳಿಸುವಂಥದ್ದು ಅವಶ್ಯಕವಾಗಿರುತ್ತೆ. ಅಧಿಕೃತವಾಗಿ ಅವುಗಳಿಗೆ ತಿಳಿಸಲೇಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ನಾವಲ್ಲಿ ಆ ಒಂದು ಗೌಪ್ಯತೆಯನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಆರನೇ ಒಂದು ಅಂಶ ಅಂದರೆ, ಪ್ರಾದೇಶಿಕ ಪಕ್ಷಗಳು ರಾಷ್ಟ್ರೀಯ ಹಿತಾಸಕ್ತಿಗೆ ಸಂಬಂಧಿಸಿದ ವಿಷಯಗಳನ್ನ ಕಡೆಗಣಿಸಿ ತಮ್ಮದೇ ಆದ ಒಂದು ಅಂಧಾಭಿಮಾನ ಮತ್ತು ಕ್ಷುಲ್ಲಕ ಒಂದು ಪ್ರಾದೇಶಿಕ ವಿಷಯಗಳಿಗೆ ಹೆಚ್ಚು ಗಮನ ಕೊಡುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಕೆಲವರು ಸಂದರ್ಭಗಳನ್ನು ಇದನ್ನು ಗಮನಿಸ್ಬೋದು. ಈ ಒಂದು ತಮ್ಮ ರಾಷ್ಟ್ರೀಯ ಹಿತಾಸಕ್ತಿಗಿಂತ ತಮ್ಮ ಪ್ರಾದೇಶಿಕ ಹಿತಾಸಕ್ತಿ, ತಮ್ಮ ರಾಜ್ಯದ ಹಿತಾಸಕ್ತಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತವೆ ಸಮ್ಮಿಶ್ರ ಸರ್ಕಾರ ಇರುವಂಥ ಕೆಲವು ಮಿತ್ರ ಪಕ್ಷಗಳು. ಅಂಥ ಒಂದು ಅಂಶಗಳನ್ನ ನಾವು ಗಮನಿಸ್ತೇವೆ. ಹಾಗೆ ಏಳನೇದಾಗಿ, ಅಸ್ಥಿರತೆಯ ಕಾರಣ ಆಗಾಗ ಲೋಕಸಭೆಗೆ ಚುನಾವಣೆ ನಡೆಸಬೇಕಂತ ಒಂದು ಅನಿವಾರ್ಯತೆ ಉಂಟಾಗುತ್ತೆ. ಸರ್ಕಾರಕ್ಕೆ ಒಂದು ಖರ್ಚಿನ ಹೊರೆ ಬೀಳುತ್ತೆ. ಮತ್ತು ಇಲ್ಲಿ ಯಾಕೆಂದರೆ ನಾನು ಆಗಲೇ ಹೇಳಿದ್ದೀನಿ, ಹಲವಾರು ರಾಜಕೀಯ ಪಕ್ಷಗಳಿರೋದ್ರಿಂದ ರಾಜಕೀಯ ಅಸ್ಥಿರತೆ ಇರುತ್ತೆ. ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಸರ್ಕಾರ ಬಿದ್ದೋಗುವಂಥ ಸಾಧ್ಯತೆಗಳಿರ್ತವೆ. ಇದರಿಂದ ಸರ್ಕಾರಕ್ಕೆ ಒಂದು ಖರ್ಚಿನ ಒಂದು ಹೊರೆ ಬೀಳುವಂಥ ಸಾಧ್ಯತೆಗಳಿರ್ತವೆ. ಸಮ್ಮಿಶ್ರ ವ್ಯವಸ್ಥೆ ಸಾಮಾನ್ಯವಾಗಿ ಪೂರ್ಣಾವಧಿಯನ್ನು ಪೂರೈಸದೆ ದುಬಾರಿ ವೆಚ್ಚಕ್ಕೆ ಕಾರಣವಾಗಿದೆ ಅಂತ ಅಂಶವನ್ನು ಇಲ್ಲಿ ಗಮನಿಸ್ತೇವೆ. ಯಾಕೆಂದರೆ ಚುನಾವಣೆಗಳು ನಡೆಸಬೇಕಾಗುತ್ತೆ, ಮಧ್ಯಂತರ ಚುನಾವಣೆಗಳನ್ನ. ಇಂಥ ಸಂದರ್ಭಗಳಲ್ಲಿ ಹಲವಾರು ಬಾರಿ ಆ ಒಂದು ಸಮ್ಮಿಶ್ರ ಸರ್ಕಾರ ರಚನೆಯಾದ ಸಂದರ್ಭದಲ್ಲಿ ಹಲವಾರು ಬಾರಿ ಚುನಾವಣೆ ನಡೆಸೋದ್ರಿಂದ ಹೆಚ್ಚು ಒಂದು ದುಬಾರಿ ವೆಚ್ಚಕ್ಕೆ ಕಾರಣವಾಗುವಂಥ ಅಂಶ ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಎಂಟನೇದಾಗಿ, ಈ ವ್ಯವಸ್ಥೆ ಅಪವಿತ್ರ ಮೈತ್ರಿಗೆ ದಾರಿ ಮಾಡಿಕೊಡುತ್ತದೆ. ಏಕೆಂದರೆ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡುವ ಸಂದರ್ಭದಲ್ಲಿ ಯಾರು ಕೂಡ ನ್ಯಾಯಯುತವಾದಂಥ ಒಂದು ಮಾರ್ಗದಲ್ಲಿ ಹೋಗೋದಿಲ್ಲ. ಬದಲಾಗಿ ಅಪವಿತ್ರವಾದಂಥ ಮೈತ್ರಿಗಳನ್ನ ಮಾಡ್ಕೊಳ್ತಾರೆ. ಕುದುರೆ ವ್ಯಾಪಾರ ಮಾಡುವಂಥದ್ದು, ಶಾಸಕರನ್ನ ಖರೀದಿಸುವಂಥದ್ದು, ಅಥವಾ ಒಂದು ಪಕ್ಷವನ್ನು ತನ್ನ ಕಡೆಗೆ ಬಳಸ್ಕೊಳ್ಳೋಕ್ಕೆ ವಿಭಿನ್ನವಾದಂಥ ಅವರಿಗೆ ಒಂದು ಆಫರ್ಗಳನ್ನು, ಆಮಿಷಗಳನ್ನ ಒಡ್ಡುವಂಥ ಅಂಶವನ್ನು ಕೂಡ ನಾವು ಕಾಣ್ತೇವೆ. ಚುನಾವಣೆಯ ಸಂದರ್ಭದಲ್ಲಿ ಪರಸ್ಪರ ವಿರುದ್ಧವಾಗಿ ವರ್ತಿಸ್ತಿರುವಂಥ ರಾಜಕೀಯ ಪಕ್ಷಗಳು ಚುನಾವಣೆಯ ನಂತರ ಅಧಿಕಾರದ ಆಸೆಯಿಂದ ಒಂದಾಗುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಅಂದರೆ ಚುನಾವಣೆಯ ಸಂದರ್ಭದಲ್ಲಿ ಹಲವಾರು ರೀತಿ ಕಿತ್ತಾಟಗಳಾಗಿರ್ತವೆ. ಪರಸ್ಪರ ಒಬ್ಬರ ಮೇಲೊಬ್ಬರು, ನಾಯಕರ ಮೇಲೆ ಅಥವಾ ಪಕ್ಷಗಳ ವಿರುದ್ಧ ಕೆಸರೆರ ಚಟವನ್ನು ಮಾಡಿರ್ತಾರೆ. ಆದರೆ ಆ ಚುನಾವಣೆಯ ನಂತರ
ಪರಸ್ಪರ ಅಪ್ಪಿಕೊಂಡು ಅವರು ಸಮ್ಮಿಶ್ರ ಸರ್ಕಾರ ರಚನೆ ಮಾಡುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಇದು ಕೂಡ ಅಪವಿತ್ರ ಒಂದು ಮೈತ್ರಿಗೆ ದಾರಿ ಮಾಡಿಕೊಂಡಂಥ ಅಂಶನ ನಾವು ಗಮನಿಸ್ತೇವೆ. ಇದು ನೋಡಿ, ಪ್ರಜಾಪ್ರಭುತ್ವದ ಒಂದು ಸೈದ್ಧಾಂತಿಕ ಆಶಯಗಳನ್ನ ಗಾಳಿಗೆ ತೂರುತ್ತೆ. ಏಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಒಂದು ರಾಜಕೀಯ ಪಕ್ಷ ವ್ಯವಸ್ಥೆಯಲ್ಲಿ ಸಿದ್ಧಾಂತಗಳು ಬಹಳ ಮುಖ್ಯವಂಥದ್ದು. ಅವುಗಳನ್ನ ಗಾಳಿಗೆ ತೋರಿ ಮೌಲ್ಯಗಳಿಗೆ, ಆ ಒಂದು ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ಬೆಲೆ ಇಲ್ಲದಂಥ ಆಗುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಇನ್ನೊಂದು ಅವಗುಣ ಅಂತಂದರೆ ಇದ್ರದ್ದು, ಸಮ್ಮಿಶ್ರ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರವು ಸ್ವತಂತ್ರವಾಗಿ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ನೀತಿಗಳನ್ನ ರೂಪಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಸ್ವತಂತ್ರವಾದಂಥ ದೇಶೀಯ ನೀತಿಗಳಿರ್ಬೋದು, ಅಂತಾರಾಷ್ಟ್ರೀಯ ನೀತಿಗಳನ್ನ ರೂಪಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏಕೆಂದರೆ ಒತ್ತಡ ಮತ್ತು ವಿರೋಧಗಳಿಗೆ ಇಲ್ಲಿ ಅವಕಾಶ ಇರುತ್ತೆ. ಒಂದು ಪಕ್ಷ ರೂಪಿಸುವಂಥ ಒಂದು ದೇಶೀಯ ನೀತಿ ಅಥವಾ ಅಂತಾರಾಷ್ಟ್ರೀಯ ನೀತಿಗಳಿಗೆ ಇನ್ನೊಂದು ಪಕ್ಷ ವಿರೋಧ ವ್ಯಕ್ತಪಡಿಸ್ಬೋದು. ಇಂಥ ಸಂದರ್ಭದಲ್ಲಿ ಅಲ್ಲಿ ಸ್ವತಂತ್ರವಾದಂಥ ನೀತಿಗಳನ್ನ ರೂಪಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಕೊನೆಯದಾಗಿ ಹೊಂದಿರುವಂಥ ಇದರ ಒಂದು ಅವಗುಣ ಅಂದರೆ, ಈ ಸರ್ಕಾರಗಳ ಉದ್ದೇಶ ತಕ್ಷಣದ ಒಂದು ರಾಜಕೀಯ ಅಧಿಕಾರದ ಆಸೆ ಆಗಿರುತ್ತೆ. ತಕ್ಷಣಕ್ಕೆ ಅಧಿಕಾರದ ಆಸೆಯನ್ನು ಪೂರೈಸ್ಕೊಳ್ಳೋದೇ ಆಗಿರುತ್ತೆ ಹೊರತು ಇವರು ದೀರ್ಘಕಾಲದ ಒಂದು ಯೋಜನೆಗಳನ್ನ ರೂಪಿಸುವಂಥದ್ದು, ದೀರ್ಘಕಾಲದ ಕಾರ್ಯಕ್ರಮಗಳು ರೂಪಿಸುವಂಥದ್ದು, ರಾಷ್ಟ್ರೀಯ ಅಭಿವೃದ್ಧಿ ಸಾಧಿಸುವಂಥದ್ದು ಅವರ ಉದ್ದೇಶ ಆಗಿರೋದಿಲ್ಲ. ಕೇವಲ ತಕ್ಷಣಕ್ಕೆ ಅಧಿಕಾರವನ್ನು ಪಡ್ಕೋಬೇಕು, ಅದಕ್ಕೋಸ್ಕರ ಮೈತ್ರಿಯನ್ನು ಮಾಡಿಕೊಂಡು ಅಧಿಕಾರ ಪಡ್ಕೊಳ್ಳುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹೀಗೆ ಸಮ್ಮಿಶ್ರ ಸರ್ಕಾರ ಒಂದು ವ್ಯವಸ್ಥೆ ಏನಿದೆ, ಇದು ಹೆಚ್ಚು ಅವಗುಣಗಳಿಂದ ಕೂಡಿರುವಂಥದ್ದು ನಾವು ಕಾಣ್ತೇವೆ. ಹೆಚ್ಚು ಒಂದು ದೋಷಗಳನ್ನು ಒಳಗೊಂಡಿರೋದನ್ನು ಕೂಡ ನಾವು ಕಾಣ್ತೇವೆ. ಆದ್ದರಿಂದ DC ಪಾವಟೆ ಅವರು ಒಂದು ರೀತಿಯ ತಮ್ಮದೇ ಅಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ದು ನಾವು ಕಾಣ್ತೇವೆ. ಅವರ ಪ್ರಕಾರ ಯಾವುದೇ ಸಾಮಾನ್ಯ ಯೋಜನೆ ಇಲ್ಲದೆ ಅಧಿಕಾರದಲ್ಲಿರುವ ಸರ್ಕಾರವನ್ನು ಕೆಳಗಿಳಿಸುವ ಉದ್ದೇಶದಿಂದ ಸಮ್ಮಿಶ್ರ ವ್ಯವಸ್ಥೆ ರಚನೆಯಾದರೆ ಅದು ಎಷ್ಟೇ ಉದಾತ್ತ ಅಥವಾ ಉತ್ತಮವಾದದ್ದಾದರೂ ಕೂಡ ಸ್ಥಿರತೆಯನ್ನು ನೀಡಲಿಕ್ಕೆ ಸಾಧ್ಯವಿಲ್ಲ ಮತ್ತು ಪಕ್ಷಾಂತರ ಪ್ರವೃತ್ತಿಗೆ ಅದು ಎಡೆ ಮಾಡಿಕೊಡುತ್ತೆ ಅನ್ನೋ ಅಂಶವನ್ನು ಅವ್ರು ಹೇಳುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಅಂದರೆ ಯಾವುದೇ ಒಂದು ಸಾಮಾನ್ಯವಾದಂಥ ಯೋಜನೆ ಇಲ್ಲದೆ, ರಾಷ್ಟ್ರೀಯ ಹಿತಾಸಕ್ತಿ ಇಲ್ಲದೆ, ಅದು ರಾಜ್ಯದ ಒಂದು ಹಿತಾಸಕ್ತಿ ಇಲ್ಲದೆ ಕೇವಲ ಅಧಿಕಾರದಲ್ಲಿರುವಂಥ ಸರ್ಕಾರವನ್ನು ಕೆಳಗಿಳಿಸಬೇಕು, ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಸಮ್ಮಿಶ್ರ ವ್ಯವಸ್ಥೆ ರಚನೆ ಆದರೆ ಅದರಿಂದ ಅದು ಎಷ್ಟೇ ಉದಾತ್ತವಾಗಿರ್ಬೋದು ಅಥವಾ ಎಷ್ಟೇ ಉತ್ತಮವಾಗಿರ್ಬೋದು, ಅದು ಆ ಒಂದು ರಾಜಕೀಯ ಸ್ಥಿರತೆಯನ್ನು ನೀಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಅದು ಪಕ್ಷಾಂತರ ಪ್ರವೃತ್ತಿಗೆ ಅವಕಾಶ ಮಾಡಿಕೊಡುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ ಅಂತೇಳಿ DC ಪಾವಟೆ ಅವರು ಅಭಿಪ್ರಾಯಪಟ್ಟಿರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹೀಗೆ ಆ ಒಂದು ಸಮ್ಮಿಶ್ರ ಸರ್ಕಾರಗಳೇನಿದೆ, ಸ್ವತಂತ್ರ ನಂತರ ಭಾರತದಲ್ಲಿ ಹಲವಾರು ಸಮ್ಮಿಶ್ರ ಸರ್ಕಾರ ರಚನೆ ಆಗಿರುವಂಥ ಅಂಶವನ್ನು ಕೂಡ ನಾವು ಕಾಣ್ತೇವೆ. ಈಗಲೂ ಕೂಡ ಅವುಗಳು ಮುಂದುವರ್ಕೊಂಡು ಹೋಗ್ತಿರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತದೆ. ಇದು ಹಲವಾರು ಗುಣಗಳನ್ನ ಹೊಂದಿದ್ದಾಗಿಯೂ ಕೂಡ ಆ ದೋಷಗಳೇ ಹೆಚ್ಚಾಗಿರುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ. ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆ ಅಸ್ಥಿರತೆಯ ಒಂದು ಆಗರ ಆಗಿರುತ್ತೆ. ರಾಜಕೀಯ ಅಸ್ಥಿರತೆ ಎಂಬುದು ನಿರಂತರವಾಗಿ ಸಮ್ಮಿಶ್ರ ವ್ಯವಸ್ಥೆಯಲ್ಲಿ ಕಂಡುಬರುವಂಥನ್ನು ಕೂಡ ನಾವು ಗಮನಿಸ್ತೇವೆ. ಹಾಗಾಗಿ ಈ ಒಂದು ದೋಷಗಳೇ ಹೆಚ್ಚಾಗಿರುವಂಥ ಅಂಶವನ್ನು ನಾವು ಗಮನಿಸುವ ಮೂಲಕ ಈ ಒಂದು ಸಮ್ಮಿಶ್ರ ಸರ್ಕಾರ ಒಂದು ವ್ಯವಸ್ಥೆಯನ್ನು ಕಾಣ್ತೇವೆ. ಆದರೆ ಭಾರತದ ನೂತನ ರಾಜಕೀಯ ಪ್ರವೃತ್ತಿಗಳಲ್ಲಿ ಇದೊಂದು ಪ್ರಮುಖವಾದಂಥ ಒಂದು ಪ್ರವೃತ್ತಿಯಾಗಿದೆ. ಸಮ್ಮಿಶ್ರ ಸರ್ಕಾರ ಎಂಬುದು ಪ್ರಮುಖವಾದ ಪ್ರವೃತ್ತಿಯಾಗಿದೆ. ಹಾಗೆ ಇದು ತಕ್ಷಣಕ್ಕೆ ನಿಲ್ಲುವಂಥ ಲಕ್ಷಣಗಳು ಕೂಡ ಇಲ್ಲ. ಏಕೆಂದರೆ ಸಮ್ಮಿಶ್ರ ಸರ್ಕಾರಗಳು ಬಹುಪಕ್ಷ ಪದ್ಧತಿ ಅಸ್ತಿತ್ವದಲ್ಲಿ ಇರುವವರೆಗೂ ಕೂಡ ಇದು ಹೀಗೆ ಮುಂದುವರ್ಕೊಂಡು ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಎಂಬಂಥ ಅಂಶವನ್ನು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳಲ್ಲಿನ ಹೊಸ ಆಯಾಮಗಳು, ನ್ಯೂ ಡೈಮೆನ್ಷನ್ಸ್ ಆಫ್ ದಿ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್, ಆ ಒಂದು ವಿಷಯದ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ಸ್ನೇಹಿತರ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ಮುಂದಿನ ಒಂದು ವಿಡಿಯೋಗಳನ್ನ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.